Yes, my dear teachers. ನಾವು GPTR HSTR ತಯಾರು ಮಾಡ್ತಿದ್ದೀವಿ. ಇದು ಸೆವೆಂತ್ ವಿಡಿಯೋ. ಅಕಾರ್ಡಿಂಗ್ ಟು ನ್ಯೂ ಸಿಲೆಬಸ್ ಏನ್ ಬಿಟ್ಟಿದಲ್ಲ ಅದ್ರ ಪ್ರಕಾರ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೀವಿ. ನ್ಯೂ ಸಿಲೆಬಸ್ ವೈಸ್ ಮುಂಚೆನೂ ಕೂಡ ವಿಡಿಯೋ ಮಾಡಿದ್ದೀವಿ. ಸೊ ಇದು ಇಂಗ್ಲಿಷ್ ಪೇಪರ್ 2 ಬಗ್ಗೆ. ಓಕೆ, ಇದರಲ್ಲಿ ನಾವು ತಗೋತಾ ಇದ್ದೇವೆ ಸೆಟ್ ನಂಬರ್ 5 ಬಂದಿದ್ದೇವೆ. ಟೋಟಲ್ 81 to 100 ಕ್ವಶನ್ಸ್ ಅಂದ್ರೆ ಟಾಪ್ 20 ಕ್ವಶನ್ಸ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀವಿ. ಆಮೇಲೆ ಟಾಪಿಕ್ ಇಸ್ ದೇರ್ ವೊಕ್ಯಾಬುಲರಿ ಅಂಡ್ ಲ್ಯಾಂಗ್ವೇಜ್ ಯೂಸ್ ಮೇಲೆ ಇರುವಂತ ಟಾಪಿಕ್ ಇದು. ಓಕೆ, ಸೊ ಅದರಲ್ಲಿ ಬರುವಂತ ಕಾಂಪೋನೆಂಟ್ಸ್ ತೋರಿಸ್ತೀನಿ. ಟೋಟಲಿ ಐ ಹ್ಯಾವ್ ಕಲೆಕ್ಟೆಡ್ 100 ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಈ ಟಾಪಿಕ್ ಮೇಲೆ ಕಲೆಕ್ಟ್ ಮಾಡಿದ್ದೆ. ಸೊ ಅದನ್ನ 2020 ಮಾಡ್ತಾ ಮಾಡ್ತಾ ಸೊ ಇಟ್ಸ್ ಅ ಫೈನಲ್ ವಿಡಿಯೋ ಆನ್ ದಿಸ್ ಟಾಪಿಕ್. ಇದರ ಮೇಲೆ ಒಂದು ಫೈನಲ್ ವಿಡಿಯೋ. ಸೊ 80 ಹಿಡ್ಕೊಂಡು 100 ಕ್ವಶನ್ಸ್ ಗಳಿಗೆ ನೋಡೋಣ. ಓಕೆ, ಎಸ್, ಅದ್ರ ವಿಡಿಯೋಸ್ಗಳು ಬೇಕಾದ್ರೆ ಇಂಗ್ಲಿಷ್ ಪೇಪರ್ 2 ಸ್ಪೆಷಲ್ ಇವೆಲ್ಲ ವಿಡಿಯೋಸ್ಗಳು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. GPTR ತಯಾರು ಮಾಡ್ತಿರುವಂತ ಟೀಚರ್ಗಾಗಿ ವಿಡಿಯೋಸ್ಗಳು, HSTR ತಯಾರು ಮಾಡ್ತಿರುವಂತ ಟೀಚರ್ಗಾಗಿ ವಿಡಿಯೋಸ್ಗಳು ಸ್ಪೆಷಲ್ ಸಪರೇಟ್ ಆಗಿ ಅದಾವ, ನೋಡ್ಕೋಬಹುದು. ಆಮೇಲೆ ಕ್ರೈಸ್ಟ್ ರಿಕಮೆಂಡ್ ಸಂಬಂಧಪಟ್ಟಂತ ವಿಡಿಯೋಸ್ಗಳು ಎಲ್ಲ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ಓಕೆ, ಎಸ್, 100 ಕ್ವಶನ್ಸ್ ಕಲೆಕ್ಟ್ ಮಾಡಿದ್ದೆ ಅಂತ ಹೇಳಿದೆ. ಹೀಗೆ ಹೀಗೆ ಮಾಡ್ತಾನೆ ಇವತ್ತಿನ ವಿಡಿಯೋದಲ್ಲಿ ಇದನ್ನ ಮುಗಿಸೋಣ. ನೆಕ್ಸ್ಟ್ ಮತ್ತೆ ಬೇರೆ ಟಾಪಿಕ್ ತಗೋಣ. ಇದು ಸೆವೆಂತ್ ವಿಡಿಯೋ GPTR. ಇದ್ರ ಮೇಲೆ ನಂಬರ್ ಕೊಡ್ತಾ ಇದ್ದೀನಿ 1 2 3 4 5 ಅಂತ, ದಯವಿಟ್ಟು ನೋಡ್ತಾ ಬನ್ನಿ. ಸೊ GPTR HSTR ಸಿಲೆಬಸ್ ಸೇಮ್ ಇದೆ. ಸೊ ನ್ಯೂ ಸಿಲೆಬಸ್ ನೋಡ್ತಾ ಇದ್ದೇವೆ. ಸೆಟ್ ನಂಬರ್ 5 ಕ್ವಶನ್ ನಂಬರ್ 81 to 100 ಮೆಗಾ ಚಾಲೆಂಜ್ ಇದು ನೋಡೋಣ. ಎಕ್ಸ್ಟ್ರೀಮ್ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ಐ ಹ್ಯಾವ್ ಕಲೆಕ್ಟೆಡ್ ಹಿಯರ್. ಓಕೆ, ಸೊ GPTಗೆ ಸಂಬಂಧಪಟ್ಟಂತ ಸಿಲೆಬಸ್ ಇದು ಗೊತ್ತಿದೆ. ವೊಕ್ಯಾಬುಲರಿ ಲ್ಯಾಂಗ್ವೇಜ್ ಯೂಸ್ ಅಂದ್ರೆ ಏನೇ ಬರ್ತಾವ ಕಾಂಪೋನೆಂಟ್ಸ್ ಅಂದ್ರೆ ಇಲ್ಲೆಲ್ಲ ಅದಾವ. ಓಕೆ, ಇದು ಸ್ಕ್ರೀನ್ ಶಾಟ್ ಹೊಡೆದು ಹಾಕಿದ್ದೀನಿ ಅಷ್ಟೇ. ಸಿಲೆಬಸ್ ಕಾಪಿದಲ್ಲಿ ಇದು GPTದು. ಸೊ ಇದಾಯ್ತು. ಇನ್ನು HST ಇಲ್ಲಿದೆ. ಓಕೆ, ಕೆಲವು ಸಬ್ಜೆಕ್ಟ್ಸ್ ಬಿಟ್ಟು ಇಷ್ಟು ಮತ್ತೆ ಬೇರೆ ಮಾಡೋದು. ಓಕೆ, ರೈಟ್. ಓಕೆ, ಸೊ ಹಾಗಾದ್ರೆ ಇದೇ ಕಾಂಪೋನೆಂಟ್ಸ್ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದೀನಿ. ಸೊ ಈ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಇರ್ತಾವೆ. ಟೋಟಲಿ 100 ಕ್ವಶನ್ಸ್ ವಿ ಹ್ಯಾವ್ ಕಲೆಕ್ಟೆಡ್ ರೀ. ಅದ್ಭುತ, ಖುಷಿ ಅನಿಸ್ತದೆ ನನಗೆ ಈ ವಿಡಿಯೋ ಮುಗಿಸ್ಬೇಕಾದ್ರು. ಓಕೆ, 81st ಕ್ವಶನ್ ಇಸ್ ದೇರ್. ಕಂಟೆಕ್ಸ್ಚುಯಲ್ ಮೇಲೆ ಸಿನಾನಿಮ್ ಮೇಲೆ ಕ್ವಶನ್ ಕೇಳ್ತಾ ಇರೋದು. ಓಕೆ, ಇಲ್ಲಿ ದ ಕ್ಲೋಸೆಸ್ಟ್ ಮೀನಿಂಗ್ ಕೇಳ್ತಾ ಇದ್ದೀನಿ. OSTENSIBLE. ಓಕೆ, ಒಸ್ಟೆನ್ಸಿಬಲ್ದು ಮೀನಿಂಗ್ ಕೇಳ್ತಾ ಇದ್ದೀನಿ. ವಿ ಆರ್ ಗಿವಿಂಗ್ ಯರ್ ಕಂಟೆಕ್ಸ್ಟ್, ಒಂದು ಸೆಂಟೆನ್ಸ್ ಕೊಡ್ತಾ ಇದ್ದೀವಿ. ದ ostensible reason for the change was to improve efficiency ಅಂತ ಕೇಳ್ತಾ ಇದ್ದೀವಿ. And what is the meaning of ostensible? And genuine, apparent, secret, unavoidable. What is the meaning of ostensible? ನಾವು ನಿನ್ನೆ ಒಂದು ವಿಡಿಯೋ ಮಾಡಿದೆ ಸರ್. ಇವೆಲ್ಲ ಕ್ವಶನ್ಸ್ ಎಲ್ಲಿ ತಗೋತಾ ಇದ್ರಿ? ಸ್ಪೆಷಲಿ ಐ ಹ್ಯಾವ್ ಶೋನ್ ಸೋ ಮೆನಿ ರೆಫರೆನ್ಸಸ್ ತೋರಿಸಿದ್ದೀನಿ ನಿನ್ನೆ ವಿಡಿಯೋದಲ್ಲಿ. ದಯವಿಟ್ಟು ಆ ವಿಡಿಯೋ ಯಾರು ನೋಡದೇ ಇದ್ದಲ್ಲಿ ಸೊ ನೋಡ್ರಿ. ಯಾವ ಯಾವ ಬುಕ್ಸ್ ನಾನು ರೆಫರ್ ಮಾಡ್ತಿದ್ದೀನಿ ಅಂತ ತೋರಿಸಿದ್ದೀನಿ, ಎಕ್ಸೆಪ್ಟ್ ಈ ಸಾಫ್ಟ್ ಕಾಪೀಸ್ ರೆಫರೆನ್ಸಸ್ ಬಿಟ್ಟು. ಸೊ ನನ್ನ ಲ್ಯಾಪ್ಟಾಪ್ ದಲ್ಲಿ ಇರುವಂತಹ ಒಂದು ರೆಫರೆನ್ಸ್ ಇದನ್ನ ಬಿಟ್ಟು ಎಲ್ಲ ತೋರಿಸಿದ್ದೀನಿ, ಸ್ವಲ್ಪ ತೋರಿಸಿದ್ದೀನಿ. ಓಕೆ, ರೈಟ್. So here the meaning of that word is there. Okay, apparent agata, APPARENT, apparent agata. Okay, right. So ಇಲ್ಲಿ ostensible ನೋಡ್ರಿ. Ostensible means stated or appearing to be true, although it may not necessarily be in the real reason. So that is known as ostensible ಅಂತ ಹೇಳ್ತೀವಿ. ಅಂದ್ರೆ ಅಸ್ಟೆನ್ಸಿಬಲ್ ರೀಸನ್ ಮೀನ್ಸ್ ಅಪರೆಂಟ್ ಅಂಡ್ ಸ್ಟೇಟೆಡ್ ರೀಸನ್ ಅಂತ ಅರ್ಥ ಆಗುತ್ತೆ. ಇಲ್ಲಿ ದಿಸ್ ಇಸ್ ಡಿಫರೆಂಟ್ ಫ್ರಮ್ ಜಿನ್ಯೂನ್ ಗಿಂತ ವಿಭಿನ್ನವಾಗಿದೆ. ಆದ್ರೆ ವಿಚ್ ಸಜೆಸ್ಟ್ ದಟ್ ಸಮಥಿಂಗ್ ಇಸ್ ಆಕ್ಚುಲಿ ಟ್ರೂ ಅನ್ನೋದನ್ನು ತೋರಿಸುತ್ತೆ, ಆಕ್ಚುಲಿ ಸಿನ್ಸಿಯರ್ ಅನ್ನೋದು ತೋರಿಸುತ್ತೆ ಜಿನ್ಯೂನ್ ಅನ್ನೋದು. ಓಕೆ, ಬಟ್ ಇದು ಅಸ್ಟೆನ್ಸಿಬಲ್ ಅನ್ನೋದು ಸ್ಟೇಟೆಡ್ ಅಪಿಯರಿಂಗ್ ಟು ಬಿ ಟ್ರೂ, ನೋಡ್ಲಿಕ್ಕೆ ಟ್ರೂ ಅನ್ಸುತ್ತೆ, ಆಲ್ದೋ ಇಟ್ ಮೇ ನಾಟ್ ನೆಸೆಸರಿ ಬಿ ಇನ್ ದ ರಿಯಲ್ ರೀಸನ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಆಂಟೋನಿಮ್ ಮೇಲೆ ಇರುವಂತದ್ದು. ಸೊ ಚೂಸ್ ದ ಬೆಸ್ಟ್ ಆಂಟೋನಿಮ್ ಆಫ್ ದಿ ಸ್ಪೊರಾಡಿಕ್ ಕೇಳ್ತಾ ಇದ್ದೇವೆ. SPORADIC. ಇಂಟರ್ಮಿಟೆಂಟ್, ಒಕೇಶನಲ್, ಕಂಟಿನ್ಯೂಸ್ CONTINUOUS, ಕಂಟಿನ್ಯೂಸ್, ಸ್ಕ್ಯಾಟರ್, ಸ್ಪೊರಾಡಿಕ್. synonym कहता है. So if you want more time, you can pause the video and answer to the question. Okay. So the meaning of the sporadic means continuous ಅಂತ ಆಗುತ್ತೆ.
Okay. Sporadic means occurring irregularly or occasionally. ಸಾರಿ, ಅದು ಮೀನಿಂಗ್ ಅಲ್ಲ, ಆಂಟೋನಿಮ್ದಕ್ಕೆ ಹೇಳಿದೆ ನಾನು. ಸೊ ಆಂಟೋನಿಮ್ದು ಅದಕ್ಕೆ ಹೇಳ್ತಾ ಇರೋದು. ಸ್ಪೊರಾಡಿಕ್ ಅಂತಂದ್ರೆ ಇರ್ರೆಗ್ಯುಲರ್ಲಿ ಇದ್ರೆ, ಸೊ ದಟ್ಸ್ ನೋನ್ ಎಸ್, ಅಥವಾ ಅಕೇಶನಲ್ ಯಾವಾಗ್ರೊಮ್ಮೆ ಇದ್ರೆ ದಟ್ಸ್ ನೋನ್ ಎಸ್ ಸ್ಪೊರಾಡಿಕ್. ಸೊ ಅದಕ್ಕಾಗಿ ಇಲ್ಲಿ ಕರೆಕ್ಟ್ ಸ್ಪೊರಾಡಿಕ್ ಅಟೆಂಡೆನ್ಸ್ ಅಂತ ಇರ್ರೆಗ್ಯುಲರ್ ಅಟೆಂಡೆನ್ಸ್ ಅಂತ ಅರ್ಥ. ಸ್ಪೊರಾಡಿಕ್ ಅಟೆಂಡೆನ್ಸ್ ಅಂತಂದ್ರೆ ಅದಕ್ಕೆ ಇಲ್ಲಿ ದ ಸ್ಟ್ರಾಂಗೆಸ್ಟ್ ಕಂಟಿನ್ಯೂಸ್ ಅಪೋಸಿಟ್ ಈಸ್ ದ ಕಂಟಿನ್ಯೂಸ್ ಅನ್ನೋದು ಆಗುತ್ತೆ. ಓಕೆ. ರೆಗ್ಯುಲರ್ ಅನ್ನೋದು, ಇದು ಇರ್ರೆಗ್ಯುಲರ್ ಸ್ಪೊರಾಡಿಕ್. SPORADIC. ನೋಡಿ, ಸ್ಪೊರಾಡಿಕ್ ಮೀನ್ಸ್ ಇರೆಗ್ಯುಲರ್ ಅಥವಾ ಇನ್ಫ್ರೀಕ್ವೆಂಟ್ ಅನ್ನು ಬರುತ್ತಾ. ಅಂಡ್ ಇಂಟರ್ಮಿಟೆಂಟ್ ಅಂದ್ರೆ ಏನ್ ಸರ್ ಅಂತಂದ್ರೆ, ಸೊ ಅಕರಿಂಗ್ ವಿತ್ ಇಂಟರಪ್ಷನ್ಸ್ ಮೂಲಕ, ಅಕರಿಂಗ್ ವಿತ್ ಇಂಟರಪ್ಷನ್ಸ್ ಮೂಲಕ ಅಂದ್ರೆ ಇಂಟರ್ಮಿಟೆಂಟ್ ಅದಕ್ಕೆ ಹೇಳ್ತೀವಿ. ಅಂಡ್ ಕಂಟಿನ್ಯೂಸ್ ಮೀನ್ಸ್ ವಿದೌಟ್ ಇಂಟರಪ್ಷನ್ ಇದ್ರೆ. ಅಂಡ್ ಕನ್ಸ್ಟಂಟ್ ಮೀನ್ಸ್ ಅಕರಿಂಗ್ ಕಂಟಿನ್ಯೂಸ್ಲಿ ಆರ್ ರಿಪೀಟೆಡ್ಲಿ, ದಟ್ಸ್ ನಾಟ್ ಕನ್ಸ್ಟಂಟ್, ರಿಪೀಟೆಡ್ಲಿ. ಓಕೆ. ಅಂಡ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಲ್ಲಿ ಕೇಳ್ತಾ ಇರೋದು, here a person who cannot be corrected or reformed may be described as an incorrigible, incomprehensible, inconspicuous, incompatible. A person who cannot be corrected or reformed. Okay. ಸೊ ಯಾರಿಗೂ ಟೈಮ್ ಬೇಕಾದ್ರೆ ಪಾಸ್ ಮಾಡಿ ಆನ್ಸರ್ ಥಿಂಕ್ ಮಾಡಿ ಆನ್ಸರ್ ಮಾಡ್ರಿ. ಓಕೆ, ನಾನು ಹೇಳ್ತಾನೆ ಬರ್ತಿದ್ದೆ 1 2 3 4 5 6 ಅಂತ 20 ತನಕ ಬರೀರಿ, ಅಥವಾ 81 82 83 ಅಂತ ಬರ್ದು. ಸೊ ವಿಚ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್, ಯು ರೈಟ್ ಎ ಇದ್ರೆ ಎ, ಬಿ ಬಿ. ದೆನ್ ಇಫ್ ಇಟ್ಸ್ ರೈಟ್ ಜಸ್ಟ್ ಯು ರೈಟ್ ಮಾರ್ಕ್, ಅಂಡ್ ಇಫ್ ಇಟ್ ಈಸ್ ರಾಂಗ್ ಜಸ್ಟ್ ಯು ಪುಟ್ ದ ರಾಂಗ್ ಮಾರ್ಕ್. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ದ ದಿಸ್ ಸೆಷನ್, ಜಸ್ಟ್ ಚೆಕ್ ಇಟ್ ಹೌ ಮೆನಿ ಆನ್ಸರ್ಸ್ ಯು ಹ್ಯಾವ್ ಗಾಟ್ ಕರೆಕ್ಟ್. ನೋ, ಸೊ ರೈಟ್ ದೇ, ನೀವು ಬರ್ಕೋರಿ. ಅಂಡ್ ಅದರ್ವೈಸ್ ಕಮೆಂಟ್ ಮಾಡಲೇಬೇಕಂತಿಲ್ಲ. ಒಟ್ಟಾರೆಯಾಗಿ ಯು ಹ್ಯಾವ್ ಟು ಗಿವ್ ಅಗೇನ್ ಇಂಪಾರ್ಟೆನ್ಸ್ ಟು ದ ವಿಚ್ ಆನ್ಸರ್ಸ್ ವರ್ ರಾಂಗ್. ಯಾವ ಆನ್ಸರ್ಸ್ ರಾಂಗ್ ಇದೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಅದ್ರ ಪಾಯಿಂಟ್ ಅರ್ಥ ಮಾಡ್ಕೊಡು. ಓಕೆ. ಇಲ್ಲಿ ಇನ್ಕರೆಸಿಬಲ್ ಆಗುತ್ತಾ ಏನು, ಅ ಪರ್ಸನ್ ಹೂ ಕೆನಾಟ್ ಬಿ ಕರೆಕ್ಟೆಡ್ ಆರ್ ರಿಫಾರ್ಮ್ಡ್, ಅವರಿಗೆ ಇನ್ಕರೆಸಿಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಇನ್ಕರೆಸಿಬಲ್ ಮೀನ್ಸ್ ಇಂಪಾಸಿಬಲ್ ಟು ಕರೆಕ್ಟ್, ಅವ್ರನ್ನ ತಿದ್ಕೊಳ್ಳಿಕ್ಕೆ ಆಗಲ್ಲ, ರಿಫಾರ್ಮ್ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ಇಂಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇನ್ಕರೆಸಿಬಲ್ ಅಂತ ಕರಿತೀವಿ. ನೋಡ್ರಿ, ಇನ್ ಅಂದ್ರೆ ನಾಟ್ ಅಂತ ಅರ್ಥ. ಓಕೆ. ಸೊ ಕರಿಸಬಲ್ ಮೀನ್ಸ್ ಕ್ಯಾಪಬಲ್ ಆಫ್ ಬೀಯಿಂಗ್ ಕರೆಕ್ಟೆಡ್ ಅಂತ ಅರ್ಥ. ಓಕೆ. ಅದು ಎಂಟೋನಿಮ್ ಅಪೋಸಿಟ್ ಆಗಿ ಹೇಳ್ತಾರೆ. ಅದಕ್ಕೆ ನಾಟ್ ಕೆಪಬಲ್ ಆಫ್ ಬೀಯಿಂಗ್ ಕರೆಕ್ಟೆಡ್ ಈಸ್ ನೋನ್ ಆಸ್ ಇನ್ಕರೆಸಿಬಲ್ ಅಂತ ಕರಿತೀವಿ. ಓಕೆ. ಮತ್ತೊಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ದಲ್ಲಿ, ಅ ಪರ್ಸನ್ ಹೂ ಲುಕ್ಸ್ ಆನ್ ದ ಬ್ರೈಟ್ ಸೈಡ್ ಆಫ್ ಥಿಂಗ್ಸ್ ಈಸ್ ಆನ್. ಅ ಪರ್ಸನ್ ಹೂ ಲುಕ್ಸ್ ಆನ್ ದ ಬ್ರೈಟ್ ಸೈಡ್ ಆಫ್ ಥಿಂಗ್. ಇವನ್ನ ನೀವು ಏನಾದ್ರೂ ನನಗೆ ಕಮೆಂಟ್ ಮಾಡ್ತಾರೆ, ಸರ್ ಹಿಂಗೆ ಸರ್ ಒನ್ ವರ್ಡ್ ಒಂದಿಷ್ಟು ಲಿಸ್ಟ್ ಮಾಡಿ ಕೊಡ್ರಿ ಸರ್, 100 ಒನ್ ವರ್ಡ್ಸ್ ಟಾಪ್ ಒನ್ ವರ್ಡ್ಸ್ ಕೊಡ್ರಿ ಅಂದ್ರೆ ಮಾಡಬಹುದು. ಬರೀ ಅವೇ ಅಂದ್ರೆ ಬೋರ್ ಆಗುತ್ತೆ. ಈ ರೀತಿ ಮಿಕ್ಸಪ್ ಮಾಡಿ ಬಂದ್ರೆ ಸ್ವಲ್ಪ ಇದಾಗುತ್ತೆ. ಈ ವೊಕ್ಯಾಬುಲರಿ ನಾನು 100 ಸಪ್ರೇಟ್ ಆಗಿ ವೊಕ್ಯಾಬುಲರಿನ ಮಾಡ್ಬೋದು. ಸಿನೋನಿಮ್ಸ್ 100 ಮಾಡ್ಬೋದು, ಎಂಟೋನಿಮ್ಸ್ 100. ಬರೀ ಅವೇ ಅಂದ್ರೆ ಸ್ವಲ್ಪ ಇದು ಅನ್ಸುತ್ತೆ. ಈ ರೀತಿ ಮಿಕ್ಸಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಸರ್, ಸಪ್ರೇಟ್ ಮಾಡ್ತೀನಿ. ಒಂದ್ ಸೈಡ್ ಅಂದ್ರೆ ಈ ರೀತಿ ಎಲ್ಲರೂ ಮಿಕ್ಸ್ ಆಗಿ ಬಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಓಕೆ. ಸೊ ಪರ್ಸನ್ ಹೂ ಲುಕ್ಸ್ ಆನ್ ದ ಬ್ರೈಟ್ ಸೈಡ್ ಆಫ್ ಥಿಂಗ್ಸ್ ಇಸ್ ದ ಆಪ್ಟಿಮಿಸ್ಟ್, ಅಪಾರ್ಚುನಿಸ್ಟ್, ಐಡಿಯಲಿಸ್ಟ್, ಅಲ್ಟ್ರಿಸ್ಟ್. ದ ಕರೆಕ್ಟ್ ಒನ್ ಇಸ್ ಆಪ್ಟಿಮಿಸ್ಟ್ ಅಂತ, ಆಶಾವಾದಿ. ಓಕೆ. ನೋಡ್ರಿ, ಆಪ್ಟಿಮಿಸ್ಟ್ ಎಕ್ಸ್ಪೆಕ್ಟ್ಸ್ ಆರ್ ಫೋಕಸಸ್ ಆನ್ ಫೇವರೇಬಲ್ ಔಟ್ಕಮ್ಸ್. ಯಾವಾಗಲೂ ಆಶಾವಾದಿ, ಯಾವಾಗಲೂ ಪಾಸಿಟಿವ್ ಅನ್ನ ವಿಚಾರ ಮಾಡ್ತಿರ್ತಾರೆ, ಆ ಕಡೆ ವಿಚಾರಗಳನ್ನ ವ್ಯಕ್ತಪಡಿಸುತ್ತಾರೆ. ಓಕೆ. ಇನ್ನು ಅಪಾರ್ಚುನಿಸ್ಟ್ ಅಂದ್ರೆ ಟೇಕ್ಸ್ ಅಡ್ವಾಂಟೇಜ್ ಆಫ್ ಅಪಾರ್ಚುನಿಟೀಸ್ ಆಫನ್ ವಿದೌಟ್ ಸ್ಟ್ರಾಂಗ್ ಪ್ರಿನ್ಸಿಪಲ್ಸ್. ಅವಕಾಶ ಸಿಕ್ಕರೆ ಯೂಸ್ ಮಾಡ್ಕೊಳ್ಳುವಂತ ವ್ಯಕ್ತಿಗೆ ಅಪಾರ್ಚುನಿಸ್ಟ್ ಅಂತ ಕರಿತೀವಿ. ಓಕೆ. ಐಡಿಯಾಲಿಸ್ಟ್ ಅಂದ್ರೆ ಗೈಡೆಡ್ ಬೈ ಐಡಿಯಲ್ಸ್ ಆರ್ ಆನ್ ಐಡಿಯಲ್ ವಿಷನ್, ಬರೇ ವಿಚಾರವಾದಿಗಳು ಅಂತ ಕರಿತೀವಿ, ಅದರಿಂದ ಗೈಡೆಡ್ ಆಗುವಂತ ವ್ಯಕ್ತಿ. ಅಲ್ಟ್ರಿಸ್ಟ್ ಅದ ALTRUIST, ಕನ್ಸರ್ನ್ ವಿತ್ ದ ವೆಲ್ಫೇರ್ ಆಫ್ ಅದರ್ಸ್, ಬೇರೆಯವರ ಒಂದು ವೆಲ್ಫೇರ್ ಅನ್ನ ಕನ್ಸರ್ನ್ ಮಾಡಿ. ಸೊ ಆಪ್ಟಿಮಿಸ್ಟ್, ಅಪಾರ್ಚುನಿಸ್ಟ್ ಅಂಡ್ ಐಡಿಯಲಿಸ್ಟ್ ಅಂಡ್ ಅಲ್ಟ್ರಿಸ್ಟ್. ಸೊ ದಿಸ್ ಇಸ್ ದ ಸ್ಪೆಷಾಲಿಟಿ. ಎಕ್ಸ್ಪ್ಲನೇಷನ್ ಏನ್ ಕೊಡ್ತೇವೆ, ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತೇವೆ, ಅದು ಮಜಾ ಇರುತ್ತೆ. ಹಾಗೇನ್ ಇದ್ರ ಮೇಲೆ ಮತ್ತೆ 4-5 ಕ್ವಶನ್ ಮಾಡ್ಬೋದು ಅಲ್ಲ, 4 ಕ್ವಶನ್ಸ್ ಮಾಡ್ಬೋದು. ಓಕೆ. ಆಪ್ಟಿಮಿಸ್ಟ್ ಅಂಡ್ ಐಡಿಯಲಿಸ್ಟ್ ಕ್ಯಾನ್ ಓವರ್ಲ್ಯಾಪ್ ಬಟ್ ಆರ್ ನಾಟ್ ಸಿನೋನಿಮ್ಸ್ ಅನ್ನು ಅರ್ಥ ಮಾಡ್ಕೊಡ್ರಿ. ಆಪ್ಟಿಮಿಸ್ಟ್ ಎಕ್ಸ್ಪೆಕ್ಟ್ಸ್ ಫೋಕಸ್ ಆನ್ ಫೇವರಬಲ್ ಔಟ್ಕಮ್ಸ್, ಐಡಿಯಲಿಸ್ಟ್ ಗೈಡೆಡ್ ಬೈ ಐಡಿಯಲ್ಸ್ ಅಂಡ್ ಐಡಿಯಲ್ ವಿಷನ್ ಅರ್ಥ ಮಾಡ್ಕೊಡ್ರಿ.
ಪೆಸಿಮಿಸ್ಟ್ ಬರುತ್ತೆ. ಸೊ ಅದು ನಿರಾಶವಾದಿ, ಪೆಸಿಮಿಸ್ಟ್ ನಿರಾಶವಾದಿ. ಓಕೆ, ಎಸ್, ಇಲ್ಲಿ ಕರೆಕ್ಟ್ ವರ್ಡ್ ಅನ್ನ ಚೂಸ್ ಮಾಡಿ. ದ ಟೀಚರ್ ಆಸ್ಟ್ ಹೋಮೋಫೋನ್ಸ್ ಮೇಲೆ ಇರುವಂತದ್ದು. ಆಸ್ಟ್ ದ ಸ್ಟೂಡೆಂಟ್ಸ್ ಟು ಇನ್ ಸೈಟೆಡ್ ಟು ದ ಮೇನ್ ಪಾಯಿಂಟ್ಸ್ ಫ್ರಮ್ ದ ಪ್ಯಾಸೇಜ್. ಇಲ್ಲಿ ಟು ಅನ್ನೋದು ಬಂದಿದೆ. ಇಲ್ಲೇನು V1 ಬರ್ತಾ, V2 ಬರ್ತಾ, ಏನ್ ಬರ್ತ ನೋಡ್ರಿ, ಏನು ವರ್ಬ್ ಬರ್ತಾ, ಅದೇ ವರ್ಬ್ದಲ್ಲಿನೇ V1 V2 ಅದು ಚೆಕ್ ಮಾಡ್ರಿ. ದ ಟೀಚರ್ ಆಸ್ ದ ಸ್ಟೂಡೆಂಟ್ಸ್ ಟು ಡ್ಯಾಶ್ ದ ಮೇನ್ ಪಾಯಿಂಟ್ಸ್ ಫ್ರಮ್ ದ ಪ್ಯಾಸೇಜ್. ದ ಕರೆಕ್ಟ್ ಒನ್ ಈಸ್ ದರ್ ಸೈಟ್, CITE ಅನ್ನೋದಾಗುತ್ತಾ. ಏನ್ ಸರ್ ಇದ್ಯಾಕೆ ಬಸ್ ನಾವು ಸೈಟ್ ಅನ್ಕೊಂಡಿದೀವಿ ಅಂತಂದ್ರೆ, SITE ಮೀನ್ಸ್ ಟು ಮೆನ್ಷನ್ ಆರ್ ರೆಫರ್ ಟು ಅ ಸೋರ್ಸ್ ಆಫ್ ಪ್ಯಾಸೇಜ್ ಆಸ್ ಎವಿಡೆನ್ಸ್ ಅನ್ನೋದು ಅರ್ಥ ಆಗ್ಕೊಳುತ್ತೆ. CITE ಮೀನ್ಸ್ ಟು ಮೆನ್ಷನ್ ಮಾಡುದು ಅಥವಾ ರೆಫರ್ ಮಾಡುದು, ಅದಕ್ಕೆ ಟು ಅ ಸೋರ್ಸ್ ಆಫ್ ಪ್ಯಾಸೇಜ್ ಆರ್ ಎವಿಡೆನ್ಸ್ ಅನ್ನೋ ಮೀನಿಂಗ್ ಕೊಡುತ್ತೆ. ಅದಕ್ಕೆ ಸೈಟ್ ರೆಫರ್ ಟು ಸೋರ್ಸ್ ಅನ್ನಂಗೆ ಅರ್ಥ ಆಗುತ್ತೆ. ಈ ಸೈಟ್ ಅಂದ್ರೆ SIT ಅಂದ್ರೆ ಲೊಕೇಶನ್ ಆಗುತ್ತೆ, ಇಲ್ಲಿ ವರ್ಬ್ ಆಗುದಿಲ್ಲ, ಲೊಕೇಶನ್ ನೌನ್ ಆಗುತ್ತೆ. ಹೌದೇನೆ. SIGST ಅಂದ್ರೆ ಎಬಿಲಿಟಿ ಟು ಸಿ ಸಮಥಿಂಗ್ ಸೀನ್ ಅನ್ನೋದಾಗುತ್ತೆ. ಸೈಟ್ ಅಂಡ್ ಸೈಟ್ 30-40 ಸೈಟ್ ಅಂತ ಇರ್ತಾರೆ ನೋಡ್ರಿ. ಸೈಟ್ SIGST ಅಂತ ದೃಶ್ಯ ಆಗುತ್ತೆ. ಸೊ ಸೈಟ್ ಇಟ್ಸ್ ಆಲ್ಸೋ ಕಮ್ಸ್ ಅಂಡರ್ ದ ನೌನ್. ಅಂಡ್ ಇದನ್ನು ಕೂಡ ಸೈಟ್ ನೌನ್ದಲ್ಲಿ ಬರುತ್ತೆ. ಅಲ್ಲಿ ಇನ್ಫಿನಿಟಿವ್ ಬೇಕಾಗತ್ತೆ, ವರ್ಬ್ ಬೇಕಾಗುತ್ತೆ. ದ ರಿಸರ್ಚರ್ಸ್ ಸೈಟೆಡ್ ಸೆವರಲ್ ಸೋರ್ಸಸ್ ಅಂದ್ರೆ, ಸೊ ಇಲ್ಲಿ ನೋಡ್ರಿ ವರ್ಬ್ ಆಗಿ ಬಂತು. ಅಂಡ್ ಹೋಮೋಫೋನ್ಸ್ ಮೇಲೆ ಮತ್ತೊಂದು ಕ್ವಶನ್ ಇದೆ. ಏನು, ದ ಪ್ರಿನ್ಸಿಪಲ್ ಸ್ಪೀಚ್ ಹ್ಯಾಡ್ ಪ್ರೊಫೌಂಡ್ ಡ್ಯಾಶ್ ಆನ್ ದ ಸ್ಟೂಡೆಂಟ್ಸ್. ಅಫೆಕ್ಟ್, ಇಫೆಕ್ಟೆಡ್, ಅಫೆಕ್ಷನ್, ಇದು ಮತ್ತೆ ಮತ್ತೆ ಕೇಳ್ತಿದ್ದೇವೆ. ಸೊ ಮತ್ತೆ ಮತ್ತೆ ಬರ್ಲಿ, ಏನು ತೊಂದರೆ ಇಲ್ಲ. ಇಟ್ ಶೋಸ್ ದ ಇಂಪಾರ್ಟೆನ್ಸ್ ಆಫ್ ದಟ್ ಕಂಟೆಂಟ್. ಓಕೆ, ಅದರ ಇಂಪಾರ್ಟೆನ್ಸ್ ತೋರಿಸುತ್ತಾ. ನಮಗೆ ನೆನಪು ಉಳಿಬೇಕಲ್ಲ, ನೆನಪು ಉಳಿಯುತ್ತೆ. ಅಫೆಕ್ಟ್, ಇಫೆಕ್ಟ್, ಇಫೆಕ್ಟೆಡ್ ಅಂಡ್ ಅಫೆಕ್ಷನ್. ಹ್ಯಾಡ್ ಅ ಪ್ರೊಫೌಂಡ್, ಹ್ಯಾಡ್ ಅ ಪ್ರೊಫೌಂಡ್. ಸೊ ಇಲ್ಲಿ ಕರೆಕ್ಟ್ ಆದದ್ದು ಇಫೆಕ್ಟ್ ಆಗುತ್ತೆ. EFFECT, ಇಫೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಹಿಯರ್ ಅ ನೌನ್ ಈಸ್ ರಿಕ್ವೈರ್ಡ್. ಅಲ್ಲಿ ಬೇಕಾಗಿದ್ದು ಒಂದು ನೌನ್ ಬೇಕು. ಪ್ರೊಫೌಂಡ್ ಆಫ್ಟರ್, ಪ್ರೊಫೌಂಡ್ ಆದ ನಂತರ ನೌನ್ ಅವಶ್ಯಕತೆ ಇತ್ತು. ಅದಕ್ಕಾಗಿ ಆ ಪ್ರೊಫೌಂಡ್ ಇಫೆಕ್ಟ್ ಅನ್ನೋದು ಕರೆಕ್ಟ್ ಆಗುತ್ತೆ. ಇಲ್ಲಿ ನೌನ್ ಆಗುತ್ತೆ. ಇಫೆಕ್ಟ್ ಅನ್ನೋದು ರಿಸಲ್ಟ್ ಅಥವಾ ಇನ್ಫ್ಲೂಯೆನ್ಸ್ ಅಂತ ಅರ್ಥ ಆಗುತ್ತೆ. ನೋಡ್ರಿ, ದ ಸ್ಪೀಚ್ ಇಫೆಕ್ಟ್ ಅಫೆಕ್ಟೆಡ್ ದ ಸ್ಟೂಡೆಂಟ್ಸ್ ಅಂತ ಇರ್ತೇವೆ. ಇದು ನಾವು ಬಂದಿದೆ ಇದು ಹಿಂದಿನ ವಿಡಿಯೋದಲ್ಲಿ. ದ ಸ್ಪೀಚ್ ಅಫೆಕ್ಟೆಡ್ ಅನ್ನೋದು ವರ್ಬ್ ಆಯ್ತು, ಇದು ವರ್ಬ್ ಆಯ್ತು. ದ ಸ್ಪೀಚ್ ಹ್ಯಾಡ್ ಅ ಪ್ರೊಫೌಂಡ್ ಇಫೆಕ್ಟ್ ಅನ್ನೋದು ನೌನ್ ಆಯ್ತು. ಹೇಗಾಟ್, ಇದು ವರ್ಬ್ ಆಗಿ ಕೆಲಸ ಮಾಡ್ತದೆ. ಪ್ಲೇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾವ ಜಾಗದಲ್ಲಿ ಯಾವ ಕೆಲಸದ ಒಂದು ವರ್ಡ್ ಅಂತ ಫಿಲ್ ಮಾಡ್ಬೇಕಾಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಯು ಹ್ಯಾವ್ ಟು ಫಿಲ್ ದ ವರ್ಡ್. ಓಕೆ, ಜೊತೆಗೆ ಮೀನಿಂಗ್. This noun verb distinction is one of the most frequently tested in confusion. Definitely. ಸೊ ಒಂದು ನೌನ್ ಅಥವಾ ವರ್ಬ್ ಡಿಸ್ಟಿಂಕ್ಷನ್ಸ್ ಆಧಾರ ಮೇಲೆ ಬಹಳಷ್ಟು ಸಲ ಕ್ವಶನ್ ಕೇಳ್ತಾರೆ. ಅದನ್ನ ಅರ್ಥ ಮಾಡ್ಬೋದು, ಏನು ಫಂಕ್ಷನ್ ಮಾಡ್ತಿದೆ. ಸೊ ಆನ್ ದ ಬೇಸ್ ಆಫ್ ದ ಫಂಕ್ಷನ್ ವಿ ಹ್ಯಾವ್ ಟು ಸೆಲೆಕ್ಟ್ ದ ವರ್ಡ್. ಸ್ಪೆಲ್ಲಿಂಗ್ ದಲ್ಲಿ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಂತ ಕೊಟ್ಟಿದ್ದೀನಿ. ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಮಿಲೇನಿಯಮ್ ನಮ್ತರ ಬಿಡ್ತಾರ. ಪೊಟ್ಯಾಟೋಸ್ ಕೇಳಿದಾರ್ರಿ, ಪೊಟ್ಯಾಟೋಸ್ ಕೇಳಿದಾರ ಒಂದ್ಸಲ. ಆ ರೀತಿ ಆಗುತ್ತೆ. ಮಿಲೇನಿಯಮ್ದು ಸ್ಪೆಲ್ಲಿಂಗ್ ಕೇಳ್ತದೆ. ಯಾವುದು ಕರೆಕ್ಟ್? ಡಬಲ್ ಎಲ್, ಡಬಲ್ ಎಲ್, ಡಬಲ್ ಎನ್, ಡಬಲ್ ಎಲ್, ಡಬಲ್ ಎನ್, ಇದು ಸಿಂಗಲ್ ಎನ್, ಡಬಲ್ ಎನ್. ಡಬಲ್ ಕಾನ್ಸೋನೆಂಟ್ಸ್ ಮೇಲೆ ಇಂಪಾರ್ಟೆನ್ಸ್ ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ಅಥವಾ ಯಾವುದು ಡಬಲ್ ಬರುತ್ತೋ ಅನ್ನೋದನ್ನ ಡಿಸಿ, ಡಬಲ್ ಕಾನ್ಸೋನೆಂಟ್ಸ್, ಡಬಲ್ ಓವೆಲ್ಸ್ ಅಥವಾ ಓವೆಲ್ಸ್ ರಿಪ್ಲೇಸ್ಮೆಂಟ್ಸ್, ಅದ್ರ ಕಡೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಆಪ್ಷನ್ ಸಿ ಇಸ್ ದ ರೈಟ್ ಆಪ್ಷನ್. ಡಬಲ್ ಎಲ್ ಬರುತ್ತಾ, ಡಬಲ್ ಎನ್ ಬರುತ್ತಾ. ಮಿಲೇನಿಯಂ, ಮಿಲೇನಿಯಂ ಇದೆಲ್ಲ ಕರೆಕ್ಟ್ ಬರ್ತೀರಿ. ಮಿಲೇನಿಯಂ ಇಲ್ಲಿ ತನಕ ಮಿಲೇನು ಕರೆಕ್ಟ್ ಅದಾವ. ನಮ್ ಕನ್ಫ್ಯೂಷನ್ ಆಗೋದು ಡಬಲ್ ಎಲ್, ಡಬಲ್ ಎನ್. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಡಬಲ್ ಕಾನ್ಸೋನೆಂಟ್ಸ್ ಮೇಲೆ ಬಹಳಷ್ಟು ಕ್ವಶನ್ ಕೇಳ್ತಿರ್ತಾರೆ. ಡಬಲ್ ಕಾನ್ಸೋನೆಂಟ್ಸ್ ಹಾಗಂತ ಇದೇ ಫೈನಲ್ ಅಂತ ಅನ್ಕೋಬೇಡ್ರಿ. ಸ್ಪೆಲ್ಲಿಂಗ್ ನೀವು ಓದಿ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಓಕೆ, ರೈಟ್. ಮಿಲೇನಿಯಂ ನೋಡಿ, ಇಲ್ಲಿ ಬರೋದು ಡಬಲ್ ಎಲ್, ಡಬಲ್ ಎನ್ ಬರುತ್ತೆ. ಓಕೆ, ಅ ಮಿಲೇನಿಯಂ ಮೀನ್ಸ್ ಅ ಪೀರಿಯಡ್ ಆಫ್ 1000 years ಗೆ ಅ ಮಿಲೇನಿಯಂ ಅಂತ ಕರೀತಾರೆ. 1000 years ಗೆ ಮಿಲೇನಿಯಂ.
ಒಂದು ವರ್ಡ್‌ದಲ್ಲಿ ಬರ್ಬೋದಲ್ಲ ಅದಕ್ಕೆ ಕೊಟ್ಟಿದ್ದೆ. ಮತ್ತೊಂದು ಸ್ಪೆಲ್ಲಿಂಗ್‌ದಲ್ಲಿ ಎಂಟರ್‌ಪ್ರೆನ್ಯೂರ್ ಬಗ್ಗೆ ಕ್ವೆಶ್ಚನ್ ಕೇಳೋದು. ಎಂಟರ್‌ಪ್ರೆನ್ಯೂರ್, ಎಂಟರ್‌ಪ್ರೆನ್ಯೂರ್. ENTR ಪ್ರೆನ್ಯೂರ್, ಪ್ರೆನ್ಯೂರ್ ನೋಡ್ಕೊಳ್ರಿ. ಓಎಲ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದೆ ನಾನು ಈ ತಾನೇ ಹಿಂದಿನ ಇದರಲ್ಲಿ ಕ್ವಶನ್ದಲ್ಲಿ ಓಎಲ್ ರಿಪ್ಲೇಸ್ಮೆಂಟ್. ಐ ಇ ಎ ಎ ಇ ಐ ಓ ಯು. ಸೊ ಇವಕ್ಕೂರದಲ್ಲಿನೂ ಕೂಡ ರಿಪ್ಲೇಸ್ಮೆಂಟ್ ಮಾಡಿ ಜಾಗ ಸೇವ್ ಮಾಡಿ ಇದು ಮಾಡ್ತಿರ್ತಾರೆ. ABCDದಲ್ಲಿ ನೀವು ನಿಮಗೆ ಟೈಮ್ ಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ಪಾಸ್ ಮಾಡಿ ವಿಡಿಯೋನ ನೋಡ್ರಿ. ರೈಟ್. ಎಸ್. ENT ಎಂಟ್ರಿ ಎಂಟ್ರಿಪ್ರೆನ್ಯೂರ್ PRE. ಓಕೆ. EUAR EUAR ಪ್ರೆನ್ಯೂರ್. ಓಕೆ. ಪ್ರೆನ್ಯೂಯರ್ ಅಲ್ಲ, ಪ್ರೆನ್ಯೂರ್. ಬರುತ್ತೆ, ಇಲ್ಲಿ ಬರುತ್ತೆ ನಮ್ದು. ಸೊ ಇಲ್ಲಿ ಇ ಬಂದಿದೆ, ಆದ್ರೆ ಇಲ್ಲಿ ಎ ಬಂದಿದೆ. ಈ ಜಾಗ ಅಂತ ಹೇಳಿದೆ ನಾನು, ಅದು ತಪ್ಪಾಗುತ್ತೆ. ಓಕೆ. ಎಂಟರ್ಪ್ರೆನ್ಯೂರ್, ಎಂಟರ್ಪ್ರೆನ್ಯೂರ್. ಓಕೆ. ಸೊ ಇದನ್ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಪ್ರೊನೌನ್ಸಿಯೇಷನ್ ಆಕ್ಚುಲಿ ಬೇರೆ ಬರುತ್ತೆ, ಬರೋದು. 5 ಸಿಲೆಬಲ್ ಮೇಲೆ ಕ್ವಶನ್ ಕೇಳೋದು. ಓಕೆ. ರೆಸ್ಪಾನ್ಸಿಬಿಲಿಟಿ, ಯೂನಿವರ್ಸಿಟಿ, ಅಪಾರ್ಚುನಿಟಿ, ಆರ್ ಆಫ್ ದ ಅಬೌವ್. Opportunity, university, responsibility. Okay. So here all of the above ಬರಲ್ಲ, ಇದೊಂದು ಬಿಡುತ್ತಾ ತಪ್ಪಾಗುತ್ತೆ ಅದು. ಓಕೆ. ನಾಟ್ ಆಲ್ ಆಫ್ ದ ಅಬೌವ್ ಇಲ್ಲ. ರಾಂಗ್. ಸೊ ಎರಡು ಬರ್ತಾವ್ರಿ. ಓಕೆ. ಒನ್ ರೆಸ್ಪಾನ್ಸ್ ಬಿ 1 2 3 4 5 6. ಓಕೆ. 6 E 1 2 3 4 5 ಕರೆಕ್ಟ್ ಇದೆ. ಯೂನಿವರ್ಸಿಟಿ 1 2 3 4 5 ಕರೆಕ್ಟ್ ಇದೆ. ಓಕೆ. ಅದೊಂದು ಬಿಟ್ಟು ಓಎಲ್ಸ್ ನ ಕೌಂಟ್ ಮಾಡಬೇಡ್ರಿ, ಸೌಂಡ್ಸ್ ನ ಕೌಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇರ್ರೆಗ್ಯುಲರ್ ಪ್ಲೂರಲ್ ಯಾವುದು? ದ ಅನಾಲಿಸಿಸ್. ಇದು ಇದು ಹಿಂದಿನ ವಿಡಿಯೋದಲ್ಲಿ ಹೇಳ್ತಾನೆ ಬಂದಿದ್ದೀನಿ, ಅದ್ರ ಮೇಲೆ ಕ್ವಶನ್ ಇದೆ. ಉಳ್ಕಿದೆಲ್ಲ ಸೇಮ್ ಇದ್ದಾನೆ. ಡೇಟಾ ಇದ್ರ ಬೇಗನು ಕ್ವಶನ್ ಕೇಳ್ಬೋದು. ಇದು ವಾಚ್ ಬಂದಿದೆ ನೋಡ್ರಿ, ಎಲ್ಲ ಕಡೆ ಓರ್ ಇದೆ. ಇದೆಲ್ಲ ಸೇಮ್ ಇದೆ. ಯಾವ ಡಿಫ್ರೆನ್ಸ್ ಇದೆ ಅದ್ರ ಕಡೆ ಗಮನ ಕೊಡಬೇಕು. ದ ಅನಾಲಿಸಿಸ್ ಆಫ್ ದ ಡೇಟಾ ವಾಸ್ ಇನ್ಕಂಪ್ಲೀಟ್. ಓರ್ ಇನ್ಕಂಪ್ಲೀಟ್ ಇನ್ ವಾಸ್. ಮೊದಲು ಈ ಕಡೆ ಬನ್ನಿ, ಇದನ್ನು ಕ್ಲಿಯರ್ ಮಾಡ್ಕೊಡ್ರಿ. ಈ ವರ್ಡ್ಸ್ ದಲ್ಲಿ ಯಾವ್ದು ಫೈನಲ್ ಅನ್ನೋದು ಮಾಡ್ಕೊಡ್ರಿ. ಇಲ್ಲಿ ವಾಸ್, ಇಲ್ಲಿ ಅನಾಲಿಸಿಸ್, ಇಲ್ಲಿ ವರ್ ವರ್. ಇದ್ರ ಬಗ್ಗೆ ಹೇಳಿದ್ದೀನಿ ನಾನು. ದ ಅನಾಲಿಸಿಸ್ ಅನ್ನೋದು SES ಅಂತ ಇಲ್ಲಿ ಬಂದು ಇಲ್ಲಿ ವರ್ ಅಂತ ಬಂದ್ರೆ ಫ್ಲೂರಲ್ ಆಗುತ್ತೆ. ಓಕೆ. ಆಪ್ಷನ್ ಸಿ. ಇಲ್ಲಿ SES ಬಂದ್ರೆ ಫ್ಲೂರಲ್, ಅದಕ್ಕೆ ವಾಸ್ ಬಂದು ತಪ್ಪಾಯ್ತು. SIS ಬಂದ್ರೆ ಸಿಂಗುಲರ್ ಆಯ್ತು, ಇಲ್ಲಿ ವರ್ ಬಂದಿದೆ ತಪ್ಪಾಯ್ತು. SS ಬಂದ್ರೆ ಫ್ಲೂರಲ್ ಬಂದ್ರೆ ಓಕೆ. SES ಬಂದಿದೆ, ಇಲ್ಲಿ ಅನಾಲಿಸಿಸ್ ಅಂತ ಮಾಡಿದ್ದಾರೆ, ತಪ್ಪಾಯ್ತು. ನೋಡಿ, ಅನಾಲಿಸಿಸ್ ಸಿಂಗುಲರ್ ಆಯ್ತು, SES ಬರೆದ್ರೆ ಪ್ಲೂರಲ್ ಆಯ್ತು. ಗೊತ್ತಾಯ್ತಾ? ಅನಾಲಿಸಿಸ್ ಓವರ್ ಅದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕರೆಕ್ಟ್ ಆಗುತ್ತೆ. IS ಪ್ಲೂರಲ್ ಪ್ಯಾಟರ್ನ್ ಅರ್ಥ ಮಾಡ್ಕೊಡ್ರಿ ಅಂತ ಬಹಳಷ್ಟು. ಅನಾಲಿಸಿಸ್ ಬೇಸಿಸ್ ಕ್ರಿಸಿಸ್. ಈ ಬಂದ್ರೆ ಪ್ಲೂರಲ್ ಆಗ್ತದೆ. ಥಿಸಿಸ್ ಹೈಪೋಥೆಸಿಸ್. ನೋಡ್ರಿ, ಈ ಬಂದ್ರೆ ಪ್ಲೂರಲ್ ಆಗುವಂತ ವರ್ಡ್ಸ್. ಓಕೆ. ಜೆಂಡರ್ ಮೇಲೆ, ಮಾಡರ್ನ್ ಯೂಸಸ್ ಮೇಲೆ. ಜೆಂಡರ್ ನ್ಯೂಟ್ರಲ್ ರಿಪ್ಲೇಸ್ಮೆಂಟ್ ಸೇಮ್ ಕ್ವಶನ್ಸ್ ಹೆಂಗ್ ಕೇಳಿದ್ರೆ ಅದೇ ರೀತಿ ಕೇಳಿದೀನಿ. ಫೈರ್ ವುಮೆನ್, ಫೈರ್ ಪರ್ಸನ್, ಫೈರ್ ಫೈಟರ್, ಫೈರ್ ಏಜೆಂಟ್. ಜೆಂಡರ್
ಈಗೆಲ್ಲ ಫೆಮಿಲಿಯರ್ ಅನಿಸ್ತಾ ಇದ್ದಾವೆ ಇವೆಲ್ಲ ಆಯ್ತು. ಇದು ಈಸಿಯಾಗಿ ಹೇಳ್ತಾರೆ, ಈಸಿ ಇದೆ. ಫೈರ್ ಫೈಟರ್ ಈಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಜೆಂಡರ್ ನ್ಯೂಟ್ರಲ್ ಆಗಿ ಕೆಲಸ ಮಾಡುತ್ತೆ. ಏನ್ ಸರ್ ಅಂತಂದ್ರೆ ಫೈರ್ ಫೈಟರ್ ಇಸ್ ದ ಮೋಸ್ಟ್ ಎಸ್ಟಾಬ್ಲಿಷ್ ಜೆಂಡರ್ ನ್ಯೂಟ್ರಲ್ ಆಗಿ ಕೆಲಸ ಮಾಡುತ್ತೆ ಆಕ್ಯುಪೇಷನಲ್ ಟರ್ಮ್ ಮೇಲೆ ಫೈರ್ ಫೈಟರ್. ನೋಡಿ, ಪೊಲೀಸ್ ಮ್ಯಾನ್ ಪೊಲೀಸ್ ಆಫೀಸರ್ ಅಂತೀವಿ, ಚೇರ್ಮನ್ ಚೇರ್ಪರ್ಸನ್ ಅಂತ ಕರಿತೀವಿ ಅಥವಾ ಚೇರ್, ಸೇಲ್ಸ್ ಮ್ಯಾನ್ಗೆ ಸೇಲ್ಸ್ ಪರ್ಸನ್ ಅಂತ ಕರಿತೀವಿ, ಏರ್ ಹೋಸ್ಟೆಸ್ ಇದ್ರೆ ಫ್ಲೈಟ್ ಅಟೆಂಡೆಂಟ್ ಅಂತ ಕರಿತೀವಿ, ನೆನ್ಪಿಟ್ಕೋರಿ ಇಟ್ಕೋರಿ. ಎರಡು ಬರ್ತಾವೆ ಇಲ್ಲಿ. ಹ್ಮ್ ಈಡೆ ಮೇಲೆ ಕಂಟೆಕ್ಚುಯಲ್ ಮೀನಿಂಗ್ ಕೇಳ್ತಾ ಇರೋದು. ಟು ಲೀವ್ ನೋ ಸ್ಟೋನ್ ಅನ್ಟರ್ನ್ ಅನ್ನೋದರ ಅರ್ಥವೇನು? ವಾಟ್ ಇಸ್ ದ ಮೀನಿಂಗ್ ಆಫ್ ಟು ಲೀವ್ ನೋ ಸ್ಟೋನ್ ಅನ್ಟರ್ನ್ಡ್? ಟು ಲೀವ್ ನೋ ಸ್ಟೋನ್ ಅನ್ಟರ್ನ್. To avoid unnecessary work, to examine every possible way of achieving something, to abandon difficult task, to conceal important information. A, B, C, D. The correct one is there. To examine every possible way of achieving something ಅನ್ನೋದಕ್ಕೆ to leave no stone unturned ಅಂತ ಕರಿತೀವಿ. ಓಕೆ, to examine every possible way of achieving something. ನೋಡಿ, ಎವ್ರಿ ಪಾಸಿಬಲ್ ಎಫರ್ಟ್ನ ಚೆಕ್ ಮಾಡಬೇಕು ಅಥವಾ ಇನ್ವೆಸ್ಟಿಗೇಟ್ ಎವ್ರಿ ಪಾಸಿಬಿಲಿಟಿ ಯೂಸ್ ಮಾಡುವಂಥದ್ದು. ದ ಇನ್ವೆಸ್ಟಿಗೇಟರ್ಸ್ ಲೆಫ್ಟ್ ನೋ ಸ್ಟೋನ್ ಅನ್ಟರ್ನ್ ಅಂತ ಯೂಸ್ ಮಾಡ್ತಿರ್ತಾರೆ. ನೋ ಸ್ಟೋನ್ ಅನ್ಟರ್ನ್ ಮೀನ್ಸ್ ಎವ್ರಿ ಪಾಸಿಬಲ್ ಎಫರ್ಟ್ನ ಅಥವಾ ಇನ್ವೆಸ್ಟಿಗೇಟ್ ಎವ್ರಿ ಪಾಸಿಬಿಲಿಟಿಯನ್ನು ಚೆಕ್ ಮಾಡೋದು. ಇದು ಜರ್ನಲಿಸ್ಟಿಕ್ ಇಂಗ್ಲಿಷ್ ನಲ್ಲಿ ಬಹಳ ಸಲ ಯೂಸ್ ಮಾಡ್ತಿರ್ತಾರೆ. ಅಂಡ್ ಇದೇ ಮೇಲೆ ಮತ್ತೊಂದು ಕ್ವಶನ್ ಇದೆ. ಪುಟ್ ದ ಮ್ಯಾಟರ್ ಟು ರೆಸ್ಟ್ ಅಂತ ಯೂಸ್ ಮಾಡ್ತಿರ್ತಾರೆ. ಪುಟ್ ದ ಮ್ಯಾಟರ್ ಟು ರೆಸ್ಟ್ ಅನ್ನೋದನ್ನ. ಪುಟ್ ದ ಮ್ಯಾಟರ್ ಟು ದಿ ರೆಸ್ಟ್ ಅಂದ್ರೆ ಏನು? ದ ಪ್ರಿನ್ಸಿಪಲ್ಸ್ ಎಕ್ಸ್ಪ್ಲನೇಷನ್ ಪುಟ್ ದ ಮ್ಯಾಟರ್ ಟು ರೆಸ್ಟ್. ಕ್ರಿಯೇಟೆಡ್ ಅ ನ್ಯೂ ಕಾಂಟ್ರವರ್ಸಿ, ended the discussion or controversy, made the issue more complicated, delayed the decision. ಇದು ಓದಿದ್ರು ಗೊತ್ತಾಗ್ತ, ಕಂಟೆಕ್ಸ್ಟ್ ಓದಿದ್ರು ಕೂಡ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಮೀನಿಂಗ್ ಆಫ್ ದ ಪುಟ್ ದ ಮ್ಯಾಟರ್ ಟು ರೆಸ್ಟ್. ದ ಮೀನಿಂಗ್ ಆಫ್ ದ ಪುಟ್ ದ ಮ್ಯಾಟರ್ ಟು ರೆಸ್ಟ್ ಈಸ್ ಎಂಡೆಡ್ ದ ಡಿಸ್ಕಷನ್ ಆರ್ ಕಾಂಟ್ರವರ್ಸಿನ ಎಂಡ್ ಮಾಡೋದು, ರೆಸ್ಟ್ ಮಾಡಿಬಿಡೋದು ಅಂತ. ಓಕೆ, ಪುಟ್ ಸಮಥಿಂಗ್ ಟು ರೆಸ್ಟ್ ಮೀನ್ಸ್ ಸೆಟಲ್ ಅಂಡ್ ಅಥವಾ ಎಂಡ್ ಇನ್ ಇಶ್ಯೂ ಅಥವಾ ಡೌಟ್ ಆರ್ ಕಾಂಟ್ರವರ್ಸಿ ಅನ್ನ ಮುಗಿಸ್ಬಿಡೋದು. ಸೊ ಇಲ್ಲಿ ನೋಡ್ರಿ, ಪುಟ್ ಆನ್ ಇಶ್ಯೂ ಟು ರೆಸ್ಟ್ ಮೀನ್ಸ್ ಸೆಟಲ್ ಇಟ್ ಅನ್ನಂಗ ಆಗುತ್ತೆ. ಲೇ ಸಮಥಿಂಗ್ ಟು ರೆಸ್ಟ್ ಅಥವಾ ಇನ್ನೊಂದು ಬರ್ತಾ ಮೀಡಿಯಂ, ಲೇ ಸಮಥಿಂಗ್ ಟು ರೆಸ್ಟ್ ಅಂದ್ರೆ ಸೆಟಲ್ ಆರ್ ಎಲಿಮಿನೇಟ್ ಅ ಕನ್ಸರ್ನ್. ಸೆಟಲ್ ಆರ್ ಎಲಿಮಿನೇಟ್ ಅ ಕನ್ಸರ್ನ್. ಆಮೇಲೆ ರೆಸ್ಟ್ ಅಸ್ಯೂರ್ಡ್ ಅಂತ ಬರುತ್ತಾ, ಬಿ ಸರ್ಟನ್ ಅಥವಾ ಕಾನ್ಫಿಡೆಂಟ್ ಅನ್ನ ರೆಸ್ಟ್ ಅಸ್ಯೂರ್ಡ್ ಅಂತ. ಕೊಲೊಕೇಶನ್ ಮೇಲೆ ಕ್ವಶನ್ ಕರೆದು ಮಸ್ಟ್ ಪ್ರಿಯಾರಿಟಿ ಟು ಅಂತ ಇದೆ. ಇದ್ರ ಹಿಂದ್ಗಡೆ ಏನು ಬರುತ್ತಾ? ದ ಗವರ್ಮೆಂಟ್ ಮಸ್ಟ್ ಡ್ಯಾಶ್ ಪ್ರಿಯಾರಿಟಿ ಟು ಇಂಪ್ರೂವಿಂಗ್ ಟೀಚರ್ ಟ್ರೈನಿಂಗ್. ಗಿವ್, ಮೇಕ್, ಡೂ, ಟೇಕ್. ಗಿವ್ ಪ್ರಿಯಾರಿಟಿ, ಮೇಕ್ ಪ್ರಿಯಾರಿಟಿ, ಡೂ ಪ್ರಿಯಾರಿಟಿ ಟು, ಟೇಕ್ ಪ್ರಿಯಾರಿಟಿ ಟು. ಎ ಬಿ ಸಿ ಡಿ ದಲ್ಲಿ ಸೊ ಕರೆಕ್ಟ್ ಆಪ್ಷನ್ ಇಸ್ ದೇರ್, ಗಿವ್ ಪ್ರಿಯಾರಿಟಿ ಟು ಅನ್ನೋದು ಕರೆಕ್ಟ್ ಆಗ್ತದೆ. ಸರ್ ಯಾಕೆ ಅಂತಂದ್ರೆ ನ್ಯಾಚುರಲ್ ಕಲೊಕೇಶನ್ ಬರ್ತದೆ, ಗಿವ್ ಪ್ರಿಯಾರಿಟಿ ಟು ಸಮಥಿಂಗ್ ಅನ್ನೋದು ಕಾಮನ್ ಆಗಿ ಬರುತ್ತೆ. ಆಮೇಲೆ ದ ಡಿಪಾರ್ಟ್ಮೆಂಟ್ ಗೇವ್ ಪ್ರಿಯಾರಿಟಿ ಟು ಟೀಚರ್ ರಿಕ್ರೂಟ್ಮೆಂಟ್ ಅಂತ ಅನ್ನೋದು. ಅದರ್ ಕಾಮನ್ ಕಲೊಕೇಶನ್ಸ್ ಬರ್ತಾವ. ಗಿವ್ ಪ್ರಿಯಾರಿಟಿ ಟು ಅಂತ ಆಯ್ತಾ, ಗಿವ್ ಪರ್ಮಿಷನ್ ಅನ್ನೋದು ಬರ್ತೈತಿ, ಗಿವ್ ಅಡ್ವೈಸ್ ಅನ್ನೋದು ಬರ್ತೈತಿ, ಗಿವ್ ಕನ್ಸಿಡರೇಷನ್ ಅಂತ ಬರ್ತೈತಿ, ಗಿವ್ ರೈಸ್ ಟು ಅನ್ನೋದು ಬರ್ತದೆ. ಓಕೆ, ಇನ್ನ ಟ್ರ್ಯಾಪ್ ದಲ್ಲಿ ಕೊಲೊಕೇಶನ್ ಮೇಲೆ ಕೇಳ್ತಾ ಇರೋದು ನೋಡಿ, ಸಬ್ಟಲ್ ಟ್ರ್ಯಾಪ್ ಅದು. ಕರೆಕ್ಟ್ ಸೆಂಟೆನ್ಸ್ ಯಾವುದು? ದ ನ್ಯೂ ಪ್ರೋಗ್ರಾಮ್ ಹ್ಯಾಸ್ ಡನ್ ಅ ಸಿಗ್ನಿಫಿಕೆಂಟ್ ಕಂಟ್ರಿಬ್ಯೂಷನ್ಸ್. ಎಜುಕೇಶನ್, ದ ನ್ಯೂ ಪ್ರೋಗ್ರಾಮ್ ಹ್ಯಾಸ್ ಮೇಡ್ ಅ ಸಿಗ್ನಿಫಿಕೆಂಟ್, ದ ನ್ಯೂ ಪ್ರೋಗ್ರಾಮ್ ಹ್ಯಾಸ್ ಟೇಕನ್ ಅ ಸಿಗ್ನಿಫಿಕೆಂಟ್, ದ ನ್ಯೂ ಪ್ರೋಗ್ರಾಮ್ ಹ್ಯಾಸ್ ಗಿವನ್ ಅ ಸಿಗ್ನಿಫಿಕೆಂಟ್. ಈ ರೀತಿನೂ ಕೇಳ್ಬೋದಲ್ಲ. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳ್ಬೋದು, ಅಂಡ್ ವಿಚ್ ಇಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಕೇಳ್ಬೋದು. ಇಟ್ ರಿಲೇಟೆಡ್ ಟು ದಿ ಕೊಲೊಕೇಶನ್. ಗೊತ್ತೇ ಆಗಲ್ಲ ಇದು ಬಹಳಷ್ಟು ಜನಕ್ಕೆ. ಇಲ್ಲಿ ಕೊಲೊಕೇಶನ್ ಮೇಲೆ ಕ್ವಶನ್ ಇದೆ ಅನ್ನೋದನ್ನೇ ಗೊತ್ತಾಗೋದಿಲ್ಲ. ಸೊ ಈ ರೀತಿನೂ ಕ್ವಶನ್ ಕೇಳ್ಬೋದು. ಹೌದಲ್ಲ, ಡಿಫಿಕಲ್ಟಿ ಲೆವೆಲ್ನ ಹೆಚ್ಚು ಮಾಡ್ಲಿಕ್ಕೆ ಬೇಕಾದ್ರೆ ಅದೇ ಟಾಪಿಕ್ ಇರುತ್ತೆ, ಬಟ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ಕೊಟ್ಟು ಯಾವುದು ಕರೆಕ್ಟ್ ಅನ್ನೋದನ್ನು ಕೇಳ್ಬೋದು.
Here the correct one is the new program has made a significant. Made a significant. ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ರನ್ನ ಓಕೆ ಮೇಕ್ ಅ ಕಂಟ್ರಿಬ್ಯೂಷನ್ ಕರೆಕ್ಟ್ ಆಗುತ್ತಾ ಮೇಕ್ ಇದು ಮೇಡ್ ಇರುತ್ತೆ ಅಷ್ಟೇನೆ ಸರ್ ಇಲ್ಲಿ ಮೇಕ್ ಬಂದಿದೆ ಅಂತಲ್ಲ ಅಲ್ಲಿ ವಿ ಟು ಇದಕ್ಕಾದ್ರೆ ಮೇಡ್ ಆಗ್ಬೇಕಲ್ಲ ಮೇಡ್ ಆಗ್ಬೇಕಲ್ಲ ಮೇಕ್ ಅ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಎಜುಕೇಶನ್ ಕರೆಕ್ಟ್ ಆಗುತ್ತಾ ಇಂಥ ಬರ್ತದೆ ಮೇಕ್ ಅ ಕಂಟ್ರಿಬ್ಯೂಷನ್ ಮೇಕ್ ಅನ್ ಇಂಪ್ರೂವ್ಮೆಂಟ್ ಮೇಕ್ ಅ ಡಿಫ್ರೆನ್ಸ್ ಮೇಕ್ ಅನ್ ಅಟೆಂಪ್ಟ್ ಇವೆಲ್ಲ ಬರ್ತಾವೆ ಓಕೆ ಇನ್ನು ಫಿಕ್ಸ್ ಮೇಲೆ ಕ್ವಶನ್ ಕೇಳಿದ್ದೀನಿ ಮಾರ್ಫೋಲಾಜಿಕಲ್ ಅನಾಲಿಸಿಸ್ ಮೇಲೆ ಇರುವಂತದ್ದು which word contains a negative prefix and a noun forming suffix ನೆಗೆಟಿವ್ ಇರಬೇಕು ಮತ್ತು ನೌನ್ ಫಾರ್ಮಿಂಗ್ ಸಫಿಕ್ಸ್ ಇರಬೇಕು ಅನ್ಸರ್ಟನಿಟಿ ಅನ್ಸರ್ಟನಿಟಿ ರೈಟ್ ಟೀಚರ್ ಸಫಿಕ್ಸ್ ನೆಗೆಟಿವ್ ಪ್ರಿಫಿಕ್ಸ್ and a noun forming suffix ಆಪ್ಷನ್ ನೋಡ್ರು ಗೊತ್ತಾಗ್ಬಿಡುತ್ತೆ ನಮ್ಗೆ ಹೌದೇನು ನೆಗೆಟಿವ್ ಪ್ರಿಫಿಕ್ಸ್ ಅಂತ ನೌನ್ ಫಾರ್ಮಿಂಗ್ ಸಫಿಕ್ಸ್ ದ ರೈಟ್ ಒನ್ ಈಸ್ ಫಸ್ಟ್ ಒನ್ ಅನ್ ಬಂದಿದೆ ಟಿ ವೈ ಬಂದಿದೆ ಅನ್ಸರ್ಟನಿಟಿ ಸೊ ನೌನ್ ಆಗಿ ಕೆಲಸ ಮಾಡ್ತಿದೆ ಇದು ಪ್ರಿಫಿಕ್ಸ್ ಸಫಿಕ್ಸ್ ಅನ್ ಸರ್ಟನ್ ಇದಕ್ಕೆ ಟಿ ವೈ ಬಂದ್ರೆ ಸಫಿಕ್ಸ್ ಇದು ಪ್ರಿಫಿಕ್ಸ್ ಸಫಿಕ್ಸ್ ಪ್ಲಸ್ ಪ್ರಿಫಿಕ್ಸ್ ಎರಡೂ ಅದಾವೆ ಇದರಲ್ಲಿ ಇದು ಪ್ರಿಫಿಕ್ಸ್ ಇದು ಸಫಿಕ್ಸ್ ಅನ್ ಒಂದು ನೆಗೆಟಿವ್ ಪ್ರಿಫಿಕ್ಸ್ ಆಯ್ತು ಟಿ ವೈ ನೌನ್ ಫಾರ್ಮಿಂಗ್ ಸಫಿಕ್ಸ್ ಆಯ್ತು ನೌನ್ ಫಾರ್ಮಿಂಗ್ ಬರ್ತೇನೆ ಸೊ ಅದಕ್ಕೆ ಅನ್ಸರ್ಟಿನಿಟಿ ಆಗತ್ತೆ ಇಂಥವು ಬರ್ತಾವ ಅನೇಬಲ್ ಓಕೆ ಅನೇಬಲ್ ಅಸ್ ಅನೇಬಲ್ ಹ್ಯಾಪಿನೆಸ್ ಇದು ಹಿಂದಿನ ಕ್ವಶನ್ ಅಲ್ಲಿ ಕೇಳಿ ಹ್ಯಾಪಿ ಪ್ಲಸ್ನೆಸ್ ಪ್ಲಸ್ ಅದು ಸಫಿಕ್ಸ್ ಈಕ್ವಾಲಿಟಿ ಡಿಸ್ಅಗ್ರಿಮೆಂಟ್ ಡಿಸ್ಪ್ಲೇಸ್ಮೆಂಟ್ ಇವೆಲ್ಲ ಬರ್ತವೆ ಇನ್ನೊಂದು ಅಫಿಕ್ಸಸ್ ಮೇಲೆ ಕ್ವಶನ್ ಕೇಳಿದ್ದು ರಾಂಗ್ಲಿ ಅಥವಾ ಬ್ಯಾಡ್ಲಿ ಅನ್ನುವ ಪ್ರಿಫಿಕ್ಸ್ ಮೀನಿಂಗ್ ಅನ್ನು ಹೊಂದಿದಂತ ಇದು ಯಾವುದು ಪ್ರಿಫಿಕ್ಸ್ ರಾಂಗ್ಲಿ ಅಥವಾ ಬ್ಯಾಡ್ಲಿ ಅನ್ನೋದನ್ನು ಹೊಂದಿದಂತ ವರ್ಡ್ ಯಾವುದು ಮಿಸ್ ಬರುತ್ತಾ ರೀ ಬರುತ್ತಾ ಪ್ರೀ ಬರುತ್ತಾ ಎಂಟಿ ಬರುತ್ತೆ ಮಿಸ್ ಇಂಟರ್ಪ್ರಿಟ್ ರೀ ಇಂಟರ್ಪ್ರಿಟ್ ಪ್ರೀ ಇಂಟರ್ಪ್ರಿಟ್ ಎಂಟಿ ಓದೋರು ಗೊತ್ತಾಗ್ಬಿಡುತ್ತೆ ಈಸಿ ಇದೆ ಆಪ್ಷನ್ ಎ ಮಿಸ್ ಇಂಟರ್ಪ್ರಿಟ್ ಮಿಸ್ ಅನ್ನೋದು ರಾಂಗ್ಲಿ ಅಥವಾ ಬ್ಯಾಡ್ಲಿ ಅನ್ನೋದು ಅರ್ಥ ಕೊಡುತ್ತೆ ಓಕೆ ಮಿಸ್ ಇಂಟರ್ಪ್ರಿಟ್ ಅಂದ್ರೆ ಇಂಟರ್ಪ್ರಿಟ್ ಇನ್ ಕರೆಕ್ಟ್ಲಿ ಅಂದಂಗ ಮಿಸ್ ಅಂಡರ್ಸ್ಟ್ಯಾಂಡ್ ಮಿಸ್ ಕ್ಯಾಲ್ಕುಲೇಟ್ ಮಿಸ್ ಪ್ರೊನೌನ್ಸ್ ಮಿಸ್ ಇನ್ಫಾರ್ಮ್ ಇವೆಲ್ಲ ಬರ್ತಾವ ರೀ ಇಂಟರ್ಪ್ರಿಟ್ ಅಂದ್ರೆ ಇಂಟರ್ಪ್ರಿಟ್ ಅಗೇನ್ ಅಂದಂಗ ಅಥವಾ ಡಿಫ್ರೆಂಟ್ ಅಂತ ಮಿಸ್ ಇಂಟರ್ಪ್ರಿಟ್ ಅಂದ್ರೆ ಇಂಟರ್ಪ್ರಿಟ್ ಇನ್ ಕರೆಕ್ಟ್ಲಿ ಅಂದಂಗ ಇದು ರೀ ಅಂದ್ರೆ ಮತ್ತೊಮ್ಮೆ ಮಿಸ್ ಅಂದ್ರೆ ಇನ್ ಕರೆಕ್ಟ್ಲಿ ಅಂದ ಗೊತ್ತಾಯ್ತಾ ಕ್ಲಾಸ್ ಮೇಲೆ ಕ್ವಶನ್ ಇರುವಂತದ್ದು ಎಕ್ಸ್ಪರ್ಟ್ ಲೆವೆಲ್ ಕ್ವಶನ್ ಇದು ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಆಲ್ದೋ ದ ಎಕ್ಸಾಮಿನೇಷನ್ ವಾಸ್ ಡಿಫಿಕಲ್ಟ್ ಮೋಸ್ಟ್ ಕ್ಯಾಂಡಿಡೇಟ್ಸ್ ಕಂಪ್ಲೀಟೆಡ್ ಇಟ್ ಆನ್ ಟೈಮ್ ಪರೀಕ್ಷೆ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಇದ್ರು ಕೂಡ ಆನ್ ಟೈಮ್ ಅಲ್ಲಿ ಮುಗಿಸೋದು ಏನಿದು ಆಲ್ದೋ ದ ಎಕ್ಸಾಮಿನೇಷನ್ ವಾಸ್ ಡಿಫಿಕಲ್ಟ್ ಅನ್ನೋದು ನೌನ್ ಕ್ಲಾಸ್ ಅಡ್ಜೆಕ್ಟಿವ್ ಅಡ್ವರ್ಬ್ ಕೋಆರ್ಡಿನೇಟ್ ನೋಡ್ರಿ ಇದು ಏನ್ ಕೆಲಸ ಮಾಡ್ತಿದೆ ಸಬ್ಜೆಕ್ಟ್ ಆಗಿ ಕೆಲಸ ಮಾಡ್ತಿದೆ ಅಬ್ಜೆಕ್ಟ್ ಆಗಿ ಕೆಲಸ ಮಾಡ್ತಿದೆ ಅನ್ನೋದನ್ನ ಚೆಕ್ ಮಾಡ್ಕೊಡ್ರಿ ಸಬ್ಜೆಕ್ಟ್ ಅಥವಾ ಅಬ್ಜೆಕ್ಟ್ ಆಗಿ ಕೆಲಸ ಮಾಡ್ತಿದ್ರೆ ನೌನ್ ಆಗಿ ಬರ್ತಾ ಸೊ ಇಲ್ಲ ಅದನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ರೆ ಅಬ್ಜೆಕ್ಟಿವ್ ಬರ್ತಾ ಇಲ್ಲ ವರ್ಬ್ ಡಿಸ್ಕ್ರೈಬ್ ಮಾಡ್ತಿದ್ರೆ ಅಡ್ವರ್ಬ್ ಆಗಿರ್ತಾವ ಓಕೆ ದ ಕರೆಕ್ಟ್ ಒನ್ ಈಸ್ ಅಡ್ವರ್ಬ್ ಕ್ಲಾಸ್ ಆಫ್ ಕೇಸ್ ಕನ್ಸೆಷನ್ ಆಗುತ್ತಾ ಯಾಕಂದ್ರೆ ಆಲ್ದೋ ದ ಎಕ್ಸಾಮಿನೇಷನ್ ವಾಸ್ ಡಿಫಿಕಲ್ಟ್ ಮೋಸ್ಟ್ ಕ್ಯಾಂಡಿಡೇಟ್ಸ್ ಕಂಪ್ಲೀಟೆಡ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇರುತ್ತೆ ಅಡ್ವರ್ಬ್ ಕ್ಲಾಸ್ ನಲ್ಲಿ ಬರುವಂತದ್ದು ಓಕೆ ದ ಕ್ಲಾಸ್ ಬಿಗಿನ್ಸ್ ಆಲ್ದೋ ಅನ್ನೋದು ಸ್ಟಾರ್ಟ್ ಆಗ್ತದೆ ಇದು ಎಕ್ಸ್ಪ್ರೆಸ್ ಕಾಂಟ್ರಾಸ್ಟ್ ಅಥವಾ ಕನ್ಸೆಷನ್ ಅನ್ನ ವ್ಯಕ್ತಪಡಿಸ್ತದೆ ಕಾಂಟ್ರಾಸ್ಟ್ ಅನ್ನ ವಿರೋಧವನ್ನು ವ್ಯಕ್ತಪಡಿಸುವಂತದ್ದು ಆಲ್ದೋ ದ ಎಕ್ಸಾಮಿನೇಷನ್ ಡಿಫಿಕಲ್ಟ್ ಮೋಸ್ಟ್ ಕ್ಯಾಂಡಿಡೇಟ್ಸ್ ಕಂಪ್ಲೀಟೆಡ್ ಅಂತಂದ್ರೆ ಇಲ್ಲಿ ದ ಮೇನ್ ಕ್ಲಾಸ್ ಯಾವುದು ಮೋಸ್ಟ್ ಕ್ಯಾಂಡಿಡೇಟ್ಸ್ ಕಂಪ್ಲೀಟೆಡ್ ಇಟ್ ಆನ್ ಟೈಮ್ ಅನ್ನೋದು ಇಟ್ಸ್ ಅ ಮೇನ್ ಕ್ಲಾಸ್ ಮೋಸ್ಟ್ ಕ್ಯಾಂಡಿಡೇಟ್ಸ್ ಕಂಪ್ಲೀಟೆಡ್ ಇಟ್ ಅನ್ನೋದು ಓಕೆ ಅದನ್ನ ಡಿಸ್ಕಸ್ ಕಾಮನ್ ಸಬಾರ್ಡಿನೇಟ್ ಅಂಡ್ ದೇರ್ ಫಂಕ್ಷನ್ಸ್ ಏನ್ ಮಾಡ್ತಾವ ಅಂದ್ರೆ ಬಿಕಾಸ್ ಅಂತ ಬಂದ ರೀಸನ್ ಹೇಳ್ತದೆ ಆಲ್ದೋ ಅಂತ ಬಂದು ಕನ್ಸೆಷನ್ ಅನ್ನು ಹೇಳುವಂಥದ್ದು
ಇಫ್ ಅಂದ್ರೆ ಕಂಡೀಷನ್ ಹೇಳುವಂಥದ್ದು, ವೆನ್ ಬಂದ್ರೆ ಟೈಮ್ ಅನ್ನು ಹೇಳ್ತದ್ದು, ವೇರ್ ಅಂದ್ರೆ ಪ್ಲೇಸ್ ಅನ್ನು ಹೇಳುವಂಥದ್ದು, ಸೊ ದ್ಯಾಟ್ ಅಂದ್ರೆ ಪರ್ಪಸ್ ಅಥವಾ ಉದ್ದೇಶವನ್ನು ಹೇಳುವಂತ ಕೆಲಸ ಮಾಡ್ತಿರ್ತದೆ. ಸೊ ಅದಕ್ಕಾಗಿ ಅದು ಅಡ್ವರ್ಬ್ ಕ್ಲಾಸ್ ಆಗುತ್ತೆ. ಇನ್ನು ಕ್ಲಾಸಸ್ ಮೇಲೆ ಅಲ್ಟಿಮೇಟ್ ಟ್ರ್ಯಾಪ್ ಕ್ವಶನ್ ಇರುವಂತದ್ದು. ಇಲ್ಲಿ ನೋಡಿ, ಚೂಸ್ ದ ಸೆಂಟೆನ್ಸ್ ಕಂಟೈನಿಂಗ್ ಅ ನೌನ್ ಕ್ಲಾಸ್ ಯಾವುದಿದೆ, ಫಂಕ್ಷನಿಂಗ್ ಆಸ್ ದ ಸಬ್ಜೆಕ್ಟ್ ಕೆಲಸ ಮಾಡ್ತಿದೆ, ಅದು ನೌನ್ ಕ್ಲಾಸ್ ಇದೆ, ಅದು ಯಾವುದು ಅಂತ ಕೇಳ್ತಾ ಇದ್ದೇವೆ. ಐ ನೋ ವಾಟ್ ದ ಟೀಚರ್ ಎಕ್ಸ್ಪ್ಲೇನ್. ದ ಟೀಚರ್ ಎಕ್ಸ್ಪ್ಲೇನ್ಡ್ ವಾಟ್ ದ ಸ್ಟೂಡೆಂಟ್ಸ್ ನೀಡೆಡ್. ವಾಟ್ ದ ಟೀಚರ್ ಎಕ್ಸ್ಪ್ಲೇನ್ಡ್ ವಾಸ್ ಯೂಸ್ಫುಲ್. ದ ಲೆಸನ್ ದಟ್ ಟೀಚರ್ ಎಕ್ಸ್ಪ್ಲೇನ್ಡ್ ವಾಸ್ ಯೂಸ್ಫುಲ್. ನೌನ್ ಕ್ಲಾಸ್ ಹೊಂದಿದ್ದು ಆದ್ರೆ ಸಬ್ಜೆಕ್ಟ್ ಆಗಿ ಕೆಲಸ ಮಾಡ್ತಿದೆ. ವಾಟ್ ದ ಟೀಚರ್ ಎಕ್ಸ್ಪ್ಲೇನ್, what the students needed, what the teacher explained. With that, here correct one is there. What the teacher explained was useful. ನೋಡಿ, ಇದು ಸಬ್ಜೆಕ್ಟ್ ರೀತಿ ಕೆಲಸ ಮಾಡ್ತಿದೆ. ಇದು ಅಷ್ಟೂ ಸಬ್ಜೆಕ್ಟ್ ರೀತಿ ಕೆಲಸ ಮಾಡ್ತಿದೆ. ಇದೊಂದು ನೌನ್ ಕ್ಲಾಸ್ ಆಗಿದೆ. ಹೇಗೋ ಏನ್ ಎಕ್ಸ್ಪ್ಲೇನ್ ಮಾಡಿದಾರಲ್ಲ, ಅದು ದಟ್ಸ್ ಸಬ್ಜೆಕ್ಟ್ ಇದೆ. ನೋಡಿ, ವಾಟ್ ದ ಟೀಚರ್ ಎಕ್ಸ್ಪ್ಲೇನ್ ಸಬ್ಜೆಕ್ಟ್ ಕೆಲಸ ಮಾಡ್ತಿದೆ. ವಾಸ್ ವರ್ಬ್ ಮತ್ತು ಯೂಸ್ಫುಲ್ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಆಗಿದೆ. ಸೊ ಅದಕ್ಕಾಗಿ ಇದು ನೌನ್ ಕ್ಲಾಸ್ ಫಂಕ್ಷನಿಂಗ್ ಆಸ್ ದ ಸಬ್ಜೆಕ್ಟ್ ಆಗುತ್ತೆ. ವಾಟ್ ದ ಟೀಚರ್ ಎಕ್ಸ್ಪ್ಲೇನ್ ದಲ್ಲಿ ಅಬ್ಜೆಕ್ಟ್ ಆಗಿದೆ. ವಾಟ್ ದ ಟೀಚರ್ ಎಕ್ಸ್ಪ್ಲೇನ್ ದಲ್ಲಿ ಅಬ್ಜೆಕ್ಟ್ ಆಗಿ ಕೆಲಸ ಮಾಡ್ತಿದೆ, ಸಬ್ಜೆಕ್ಟ್ ಆಗಿಲ್ಲ. ವಾಟ್ ದ ಸ್ಟೂಡೆಂಟ್ಸ್ ನೀಡೆಡ್ ದಲ್ಲಿ ಅಬ್ಜೆಕ್ಟ್ ಆಗಿ ಕೆಲಸ ಮಾಡ್ತಿದೆ, ಹೌದೇನು? ಅಲ್ಲಿನೂ ಕೂಡ ಇನ್ ದಟ್ ದ ಟೀಚರ್ ಎಕ್ಸ್ಪ್ಲೇನ್ ದಲ್ಲಿ ರಿಲೇಟಿವ್ ಅಥವಾ ಅಡ್ಜೆಕ್ಟಿವ್ ಕ್ಲಾಸ್ ಆಗಿ ಕೆಲಸ ಮಾಡ್ತಿದೆ. ಅದಕ್ಕಾಗಿ ಇಲ್ಲಿ C1 ಕರೆಕ್ಟ್ ಆಗುತ್ತೆ. ಸೊ ಇವೆಲ್ಲ 100 ಮೆಗಾ ಇಂಟಿಗ್ರೇಟೆಡ್ ಕ್ವಶನ್ಸ್ ಆಗಿತ್ತು. ಲಾಸ್ಟ್ ಒನ್ 100th ಒನ್. ಓಕೆ, ಇದೊಂದು ಓನ್ಲಿ ಯಾವುದು, ಚೂಸ್ ದ ಓನ್ಲಿ ಕಂಪ್ಲೀಟ್ಲಿ ಕರೆಕ್ಟ್ ಸೆಂಟೆನ್ಸ್ ಯಾವುದು ಅಂತ ಕೇಳ್ತಾ ಇದ್ದೀವಿ. ಇಟ್ಸ್ ಲಾಸ್ಟ್ ಕ್ವಶನ್. ದ ಪ್ರಿನ್ಸಿಪಲ್ ಮೆಗಾ ಇಂಟಿಗ್ರೇಟೆಡ್ ಕ್ವಶನ್ ಅಂತ ಎಲ್ಲವನ್ನು ಕೊಡಿ. ದ ಪ್ರಿನ್ಸಿಪಲ್ ಕಾಂಪ್ಲಿಮೆಂಟೆಡ್ ದ ಟೀಚರ್ ಫಾರ್ ಹೀಸ್ meticulous work and drew attention to its significant effect on the students. ಈ ರೀತಿ ಕ್ವಶನ್ ಕೊಟ್ರೆ ವಿ ನೀಡ್ ಟೈಮಿಂಗ್ ರೀ. ಟೈಮಿಂಗ್ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಅದಕ್ಕೆ ಅದ್ರದ್ದು ಗ್ರಾಸ್ಪಿಂಗ್ ಪವರ್ ಹೆಚ್ಚು ಮಾಡ್ಕೋಬೇಕು. ಹಿಂಗೆ ನೋಡಿದ್ರೆ ಸಾಕು, ವಿ ಕ್ಯಾನ್ ರೀಡ್ ಥ್ರೂ. ಓದೋಕ್ಕಿಂತ ಮೈಂಡ್ ರೀಡಿಂಗ್ ದಲ್ಲಿ ಬಹಳ ಫಾಸ್ಟ್ ಆಗುತ್ತೆ. ಮೈಂಡ್ ರೀಡಿಂಗ್ ಸಿಕ್ಕಾಪಟ್ಟೆ ಫಾಸ್ಟ್ ಮಾಡ್ಕೋಬೇಕು ನಾವು. ಮೈಂಡ್ ರೀಡಿಂಗ್ ಹೆಂಗ್ ಫಾಸ್ಟ್ ಆಗುತ್ತೆ ಗೊತ್ತಾ? ಎಷ್ಟು ಓದ್ತೀವಿ ನೋಡಿ ಅಷ್ಟು ಮೈಂಡ್ ರೀಡಿಂಗ್ ಫಾಸ್ಟ್ ಆಗುತ್ತೆ. ಓಕೆ, ಒಂದ್ಸಲ ಹೇಳ್ತೀನಿ ನಾನು. ಸ್ವಾಮಿ ವಿವೇಕಾನಂದರು ಒಂದು ಪೇಜ್ ನೋಡಿದ ತಕ್ಷಣನೇ ಅದು ಓದಿ ಮುಗಿಸ್ತಿದ್ರಂತ, ನೋಡಿದ ತಕ್ಷಣನೇ. ಸೊ ಅದು ಅವ್ರದ್ದು ಎಬಿಲಿಟಿ ಆಗಿದೆ. ಸ್ವಲ್ಪ ಟೈಮ್ ಅದು ಫಾಸ್ಟ್ ಮಾಡ್ಕೋಬೇಕು. ಸರ್ ಟೈಮ್ ಸಾಲಿಲ್ಲ ಸರ್, ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕ್ವಶನ್ಸ್ ಕೊಟ್ಟರು ಸರ್, ಆಪ್ಷನ್ಸ್ ಕೊಟ್ಟಿದ್ರು, ಅವೆಲ್ಲ ಏನು ಹೇಳೋದಕ್ಕಾಗಲ್ಲ. ಪ್ರಿನ್ಸಿಪಲ್ ಕಾಂಪ್ಲಿಮೆಂಟೆಡ್ ಈ ಬಂದಿದೆಲ್ಲ, ಉಳಿದೆಲ್ಲ ಸೇಮ್ ಇದ್ದಾನೆ. ಮೆಟಿಕ್ಯುಲಸ್ ವರ್ಕ್ ಡ್ಯೂ ಅಟೆನ್ಷನ್ ಟು ಇಟ್ಸ್ ಸಿಗ್ನಿಫಿಕೆನ್ಸ್ ಆನ್ ದ ಸ್ಟೂಡೆಂಟ್ಸ್. ಯಾವ ಡಿಫ್ರೆನ್ಸ್ ಅದಕ್ಕಷ್ಟೇ. ಈ ರೀತಿ ನನ್ನ ಟೆಕ್ನಿಕ್ ಅರ್ಥ ಮಾಡ್ಕೊಳ್ಳಿ. ದ ಪ್ರಿನ್ಸಿಪಾಲ್ ಓಕೆ 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 ಕಾಂಪ್ಲಿಮೆಂಟೆಡ್ ದ ಟೀಚರ್ ಅಟೆನ್ಷನ್ ಸಿಗ್ನಿಫಿಕೆಂಟ್ ನೋಡ್ರಿ. ಇಲ್ಲಿ ಅಫೆಕ್ಟ್ ಇದೆ, ಇಲ್ಲಿ ಎಫೆಕ್ಟ್ ಇದೆ, ಇಲ್ಲಿನೂ ಇಫೆಕ್ಟ್ ಇದೆ. ಓಕೆ, ಆಮೇಲೆ ಇಲ್ಲಿ ಅಫೆಕ್ಟ್ ಇದೆ. ನೀಟಾಗಿ ಓದ್ಕೊಂಡು ಇದಕ್ಕೆ ಆನ್ಸರ್ ಮಾಡಿ. 100th ಕ್ವಶನ್ ಇದೆ. ನಾನು ಹೇಳೋದು ಒಂದೇನೆ, ಪ್ರತಿಯೊಂದನ್ನು ಚೆನ್ನಾಗಿ ನೋಡ್ಕೊಳ್ರಿ. ಸೇಮ್ ಇದ್ದಕ್ಕ ಬಿಡ್ರಿ. ಪ್ರಿನ್ಸಿಪಾಲ್ 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 ಓಕೆ. ಕಾಂಪ್ಲಿಮೆಂಟ್ ಚೇಂಜ್ ದ ಟೀಚರ್ ದ ಟೀಚರ್ ದ ಟೀಚರ್ ಇದೆನಾ ಎಲ್ಲ ಕಡೆ. ಯಾವುದು ಚೇಂಜ್ ಇರುತ್ತೆ ಅದನ್ನ ಅದಕ್ಕೆ ಸ್ವಲ್ಪ ಅಂಡರ್ಲೈನ್ ಮಾಡಿ ಅದ್ರ ಬಗ್ಗೆ ವಿಚಾರ ಮಾಡಿ ಆನ್ಸರ್ ಸಿಗುತ್ತೆ. ರೈಟ್, ದ ಕರೆಕ್ಟ್ ಒನ್ ಇಸ್ ದ ಪ್ರಿನ್ಸಿಪಾಲ್ ಕಾಂಪ್ಲಿಮೆಂಟೆಡ್ ಓಕೆ ದ ಟೀಚರ್ ಫಾರ್ ಹಿಸ್ ಮೆಟಿಕ್ಯುಲಸ್ ಸ್ಪೆಲ್ಲಿಂಗ್ ಕರೆಕ್ಟ್ ವರ್ಕ್ ಅಂಡ್ ಡ್ರೂ ಅಟೆನ್ಷನ್ ಟು ಇಟ್ಸ್ ಸಿಗ್ನಿಫಿಕೆಂಟ್ ಇಫೆಕ್ಟ್ ಆನ್ ದ ಸ್ಟೂಡೆಂಟ್ಸ್ ಅನ್ನು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಯಾಕಂತಂದ್ರೆ ಕಾಂಪ್ಲಿಮೆಂಟೆಡ್ ದ ಪ್ರೇಸ್ಡ್ ಅಂತ ಅರ್ಥ ಆಗುತ್ತೆ. ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಕಾಂಪ್ಲಿಮೆಂಟ್ ದ ಪ್ರಿನ್ಸಿಪಲ್ ಕಾಂಪ್ಲಿಮೆಂಟೆಡ್ ದ ಟೀಚರ್ ಅನ್ನೋದು ಕರೆಕ್ಟ್ ಆಗುತ್ತೆ. ಅಂಡ್ ಮೆಟಿಕ್ಯುಲಸ್ ದಲ್ಲಿ ನೋಡಿ, ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಅಬೌಟ್ ಡೀಟೇಲ್ಸ್ ಅಂತ ಮೆಟಿಕ್ಯುಲಸ್ ಸ್ಪೆಲ್ಲಿಂಗ್. ಓಕೆ, ಇದು ಇಲ್ಲಿ ಕರೆಕ್ಟ್ ಆಗುತ್ತೆ. ಅಂಡ್ ಡ್ರೂ ಅಟೆನ್ಷನ್ ಟು ಅನ್ನೋದು ಕರೆಕ್ಟ್ ಕೊಲೊಕೇಶನ್ ಆಗುತ್ತೆ. ನೋಡಿ, ಕೊಲೊಕೇಶನ್ ಕೂಡ ಅದಕ್ಕೆ
ಎಲ್ಲಾನು ಮಿಕ್ಸ್ ಅಪ್ ಮಾಡಿ ಕ್ವಶನ್ ಡ್ರಾ ಅಟೆನ್ಷನ್ ಟು ಸಮಥಿಂಗ್ ಅನ್ನ ಇಫೆಕ್ಟ್ ಒಂದು ನೌನ್ ಮೀನಿಂಗ್ ರಿಸಲ್ಟ್ ಆಗುತ್ತೆ ಇದು ಇಂಪ್ಯಾಕ್ಟ್ ಆಗಿದೆ ಅದಕ್ಕೆ ಇಫೆಕ್ಟ್ ಒಂದು use ಮಾಡ್ಬೇಕು. ಸಿಗ್ನಿಫಿಕೆಂಟ್ ಆನ್ ದ ಸ್ಟೂಡೆಂಟ್ಸ್ ಅನ್ನೋದು ಇಫೆಕ್ಟ್ ಆನ್ ದೇರ್ ಫಾರ್ ಇರ್ತಾರೆ ಇಷ್ಟೆಲ್ಲಾನು ವಿಚಾರ ಮಾಡ್ಬೇಕಾಗ್ತ ಸೊ ಇಷ್ಟು ಹೈಲಿ ಕೇಳೋದಲ್ಲ ಬಟ್ ಒಂದು 100 ಕ್ವಶನ್ ಆ ರೀತಿ ಮಾಡಿ ಕೊಟ್ಟಿದ್ದೀವಿ ಇಷ್ಟೊಂದು ಮಿಸ್ಟೇಕ್ಸ್ ಇರುವಂತ ಸೆಂಟೆನ್ಸ್ ಕೊಡೋದು ರೈಟ್ ಬಟ್ ಆದ್ರೂ ಇಂಥವೆಲ್ಲ ಸಾಲ್ವ್ ಮಾಡ್ತಾರೆ ಸಾಕು ಲಾಸ್ಟ್ ಅನುಕೂಲ ರೈಟ್ ಫೋರ್ ಸಪರೇಟ್ ಕಾನ್ಸೆಪ್ಟ್ಸ್ ಆರ್ ಟೆಸ್ಟೆಡ್ ಇಲ್ಲಿ ಒಂದು ಪ್ರೈಸ್ ಕಾಂಪ್ಲಿಮೆಂಟದ್ದು ಆಯ್ತು ಮೆಟಿಕ್ಯುಲಸ್ ಆಯ್ತು ಡ್ರಾ ಅಟೆನ್ಷನ್ ಆಯ್ತು 4 ಇಫೆಕ್ಟ್ ಆನ್ ಇವೆಲ್ಲವನ್ನ ಇಲ್ಲಿ ಟೆಸ್ಟಿಂಗ್ ಮಾಡಿದ್ದೇವೆ ಓಕೆ ರಿವಿಷನ್ ಮಾಡ್ತಾ ಇದ್ದೀವಿ ಕನ್ಫ್ಯೂಸಬಲ್ ವರ್ಡ್ಸ್ ಕಡೆ ಇಂಪಾರ್ಟೆನ್ಸ್ ಕೊಡ್ರಿ ಮಾಡಿ ಟೀಚರ್ಸ್ ಎಲ್ಲ ಬರ್ದು ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡು ಮೀನಿಂಗ್ ಆಮೇಲೆ ಹೈ ಲೆವೆಲ್ ಎಕ್ಯಾಬುಲರೀಸ್ ಅಂತ ಇವೆಲ್ಲವೂ ಲಿಸ್ಟೇ ಕೊಡ್ತಾ ಇದ್ದೀನಿ ನಿಮಗೆ ಲಿಸ್ಟೇ ಕೊಡ್ತಾ ಇದೆ ಇದನ್ನು ಮೊದಲು ಮುಗಿಸೋಳ್ರಿ ಈ ರೀತಿ ಒಂದು ಟಾಪ್ ಹೈ ಲೆವೆಲ್ ಎಕ್ಯಾಬುಲರೀಸ್ ಒಂದು 50 ಕೊಡ್ಬೇಕಾ ಅಥವಾ 100 ಕೊಡ್ಬೇಕು ಹೌದೇನೆ ಈ ಕನ್ಫ್ಯೂಸಬಲ್ ವರ್ಡ್ಸ್ ಒಂದು 100 ಮಾಡ್ಬೇಕು ನನ್ನ ಪ್ರಕಾರ ಹೌದೇನೆ ಸ್ವಲ್ಪ ನಿಮ್ಗೆ ಬರೀ ಅದನ್ನೇ ಮಾಡ್ತಾರೆ ಬೋರ್ ಆಗತ್ತೆ ಇದನ್ನೆಲ್ಲ ಮಿಕ್ಸಪ್ ಮಾಡ್ತಿದ್ದೀನಿ ಮಿನಿಮಮ್ 100 ಸೊ ಹೈ ಲೆವೆಲ್ ಎಕ್ಯಾಬುಲರೀಸ್ ಮಿನಿಮಮ್ 100 ಆಗ್ಬೇಕು ನಾನು ಬರ್ಬೇಕು ಓದ್ತೀನಿ ಸೊ ಮಿನಿಮಮ್ 100 ಸೊ ವೊಕ್ಯಾಬುಲರೀಸ್ ಆಗ್ಬೋದು ಕನ್ಫ್ಯೂಷನ್ ವರ್ಡ್ಸ್ ಆಗ್ಬೋದು ಅದನ್ನ ಇದು ಮಾಡಬೇಕು ಕ್ಲಾಸಿಕಲ್ ಪ್ಲೂರಲ್ಸ್ ಬರ್ತಾವೆ ಇವನ್ನ ಒಂದು ಮಿನಿಮಮ್ ಎಷ್ಟು 50 ಮಾಡಬೇಕು ಹೌದಾನೆ ಆಮೇಲೆ ಹೈ ವ್ಯಾಲ್ಯೂ ಕೊಲೊಕೇಶನ್ಸ್ ಬರ್ತಾವೆ ನೋಡ್ರಿ ಮೇಕ್ ಅ ಡಿಸಿಷನ್ ಇಂಥ ಒಂದು 50ನ ಕಲೆಕ್ಟ್ ಮಾಡಬೇಕು ಗಿವ್ ಪ್ರಿಯಾರಿಟಿ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ಮೇಕ್ ಅನ್ ಕಂಟ್ರಿಬ್ಯೂಷನ್ ನೋಡ್ರಿ ಒಂದೇ ಕಡೆ ಕೊಡ್ತಾ ಇದ್ದೀವಿ ಕ್ಲಾಸ್ ಐಡೆಂಟಿಫಿಕೇಶನ್ ಅಲ್ಲಿ ಬರ್ತೈತಿ ಏನ್ ಕೆಲಸ ಮಾಡ್ತದೆ ಅದ್ರ ಮೇಲೆ ಕಂಡುಹಿಡಿಯೋದು ವಾಟ್ ಈ ಸೆಡ್ ಅಂತಂದ್ರೆ ನೌನ್ ಕ್ಲಾಸ್ ವಾಟ್ ಈ ಸೆಡ್ ಅಂದ್ರೆ ಇಲ್ಲಿ ಬಂತು ನೌನ್ ಕ್ಲಾಸ್ ಆಗಿದೆ ದ್ಯಾಟ್ ಈ ಮೇಡ್ ಅಂದ್ರೆ ರಿಲೇಟಿವ್ ಅಬ್ಜೆಕ್ಟಿವ್ ಕ್ಲಾಸ್ ಆಗುತ್ತೆ ಬಿಕಾಸ್ ಈ ವಾಸ್ ಟೈರ್ಡ್ ಅಂದ್ರೆ ಅಡ್ವರ್ಬ್ ಕ್ಲಾಸ್ ಆಗುತ್ತೆ ಆಮೇಲೆ ಫಿಕ್ಸಸ್ ಮಾಸ್ಟರ್ ತಗೋರಿ ಅನ್ ನಾಟ್ ಅನ್ನೋದು ಹೇಳ್ತಾ ಅನ್ಹ್ಯಾಪಿ ರಾಂಗ್ಲಿ ಅಂದ್ರೆ ಮಿಸ್ ಅಗೇನ್ ಅಂದ್ರೆ ಎಂಟಿ ಅಂದ್ರೆ ಅಗೇನ್ಸ್ಟ್ ಬಿಟ್ವೀನ್ ಅಂದ್ರೆ ಇಂಟರ್ ವಿದಿನ್ ಅಂದ್ರೆ ಇಂಟ್ರಾ ಸೊ ಪ್ರೀ ಅಂದ್ರೆ ಬಿಫೋರ್ ಪೋಸ್ಟ್ ಆಫ್ಟರ್ ನೆಸ್ ನೌನ್ ಸಾರಿ ಆಮೇಲೆ ಐ ಟಿ ವೈ ನೌನು ಎಮ್ ಎನ್ ಟಿ ನೌನು ಇ ಆರ್ ಬಂದದು ಪರ್ಸನ್ ಡೂವರ್ ಸೊ ಇವನ್ನ ಕಲೆಕ್ಟ್ ಮಾಡಿ ಓಕೆ ರೆಫರೆನ್ಸ್ ಬುಕ್ಸ್ ಲಿಸ್ಟ್ ಕೊಟ್ಟಿದ್ದೀನಿ ನಿಮ್ಗೆ ಯಾವ್ದು ಬೇಕಾದನ್ನ ಈ ಮೈಕಲ್ ಸ್ವಾನ್ ಒಂದು ನಾನು ತೋರಿಸಲಿಲ್ಲ ಇದು ನನ್ನ ಫೇವರೇಟ್ ಇದು ಪ್ರಾಕ್ಟಿಕಲ್ ಇಂಗ್ಲಿಷ್ ಯೂಸಸ್ ಬುಕ್ ಒಂದು ಎಲ್ಲಿ ಅದನ್ನೊಂದು ಕರೆಕ್ಟ್ ಅದು ತೋರಿಸಲಿಲ್ಲ ನೋಡ್ರಿ ಇದು ನನ್ನ ಕಡೆ ಇದು ಈ ಆಕ್ಸ್ಫರ್ಡ್ ಡಿಕ್ಷನರಿ ಇವೆಲ್ಲ ಇದಾವೆ ಎಡಿಯಮ್ಸ್ ಎಲ್ಲ ಸಿಗ್ತಾವೆ ಫ್ರೇಜ್ ಆಫ್ಸ್ ಡಿಕ್ಷನರಿ ಲಂಗ್ಮನ್ ಸೆನ್ಸ್ ರೈನಲ್ ಮಾರ್ಟಿನ್ ತೋರಿಸಿದ್ದೀನಿ ಥಾಮ್ಸನ್ ಮಾರ್ಟಿನ್ ತೋರಿಸಿದ್ದೀನಿ ನಿಮಗೆ ಟೆಕ್ಸ್ಟ್ ಬುಕ್ಸ್ ಸೊ ಇದನ್ನೊಂದು ಬುಕ್ ನಾನು ತೋರಿಸ್ಬೇಕಿತ್ತು ಅದು ನನ್ನ ಫೇವ್ರೆಟ್ ಬುಕ್ ಚೆನ್ನಾಗಿದೆ Right. ಇಲ್ಲಿಗೆ ಎರಡು ಮುಗಿಸಿ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ನೋಟಿಫಿಕೇಶನ್ ಆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವಾಗಲೇ ಯಾವುದೇ ವಿಡಿಯೋ ಮಾಡಿ ತಂತ ಅಂತ ಜಾಯಿನ್ ಕೂಡ ಆಗ್ಬೋದು ಮೆಂಬರ್ಸ್ ಕೂಡ ತಗೋಬಹುದು ಅಂತ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ನೈಸ್ ಡೇ